ಗಂಗೆಯ ಮಂಗಳಕರವಾಗಿರತಕ್ಕಂತಹ ಮಹಿಮೆ ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು. ಆ ಗಂಗೆಯನ್ನು ಪ್ರಾರಂಭದ ಒಂದು ಹಬ್ಬಗಳಲ್ಲಿ ಕೂಡ ನಾವೆಲ್ಲ ಉಪಯೋಗ ಮಾಡ್ತೇವೆ. ಒಂದು ಮನೆ ವಾಸ್ತು ಮಾಡಬೇಕಾದ್ರೆ ಮಂಗಳ ಕಾರ್ಯಗಳಿಗೆ, ಉಪನಯನ, ವಿವಾಹ ಮೊದಲಾದವುಗಳಿಗೆಲ್ಲ ಗಂಗೆಯನ್ನು, ಕಲಶವನ್ನು ಹಿಡಿದುಕೊಂಡೇ ಹೊರಟರೆ, ಮತ್ತೆ ಕೊನೆಯ ಜೀವನದ ಅಂತ್ಯಕಾಲದಲ್ಲಿ ಕೂಡ ಗಂಗೆ ನಮಗೆ ಪಾವನಳಾಗಿ ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾಳೆ. ಅಂತಹ ಗಂಗೆಯ ಹಬ್ಬ ಈಗ ದಶಹರಾ ಅಂತ ಬೇಗನೆ ಬರ್ತಾ ಇದೆ. ಇದೇ ಜೂನ್ 17ರಿಂದ 26ರವರೆಗೆ 10 ದಿನದ ಹಬ್ಬವನ್ನು ದಶಾಶ್ವಮೇಧ ಘಾಟಿನಲ್ಲಿ ಗಂಗಾ ನದಿ ತೀರದಲ್ಲಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಕೇವಲ ಕಾಶಿ ಅಥವಾ ಬದರಿ ಅಥವಾ ಹರಿದ್ವಾರದಲ್ಲಿ ಮಾತ್ರ ಅಲ್ಲ, ಅದ್ಭುತವಾದ ಈ ಪರಮ ಪಾವನವಾದ ಭರತಖಂಡದಲ್ಲಿ ಎಲ್ಲ ಕಡೆಗೂ ಕೂಡ ದಶಹರಾ ಅನ್ನುವಂತಹ ಗಂಗೆಯ ಹಬ್ಬವನ್ನು ಅನೇಕ ದಾನಗಳನ್ನು ಕೊಡ್ತಾ ಆ ರೀತಿಯಾಗಿ ಎಲ್ಲ ಮುತ್ತೈದೆಯರು ಮಾಡ್ತಾ ಇದ್ದಾರೆ. ಮತ್ತು ಎಲ್ಲರೂ ಕೂಡ ಗಂಗೆಯನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ಅಂತಹ ಈ ಸುಸಂದರ್ಭವನ್ನು ನಾವೆಲ್ಲ ಸ್ಮರಣೆ ಮಾಡಿಕೊಂಡು ಆ ದಶಹರಾದ ಬಗ್ಗೆ 2 ನುಡಿಗಳನ್ನು ಈಗ ನಾವು ಹಂಚಿಕೊಳ್ಳೋಣ. ಜ್ಯೇಷ್ಠ ಮಾಸೆ ಸಿತೆ ಪಕ್ಷೆ ದಶಮ್ಯಾಂ ಬುಧಹಸ್ತಯೋ ವ್ಯತಿಪಾತೆ ಗರಾನಂದೆ ಕನ್ಯಾ ಚಂದ್ರ ವೃಷೇರವೌ ಅಂತ, ಕನ್ಯಾ ಚಂದ್ರೇ ವೃಷೇರವೌ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಜ್ಯೇಷ್ಠ ಮಾಸದ ಈ ಶುಕ್ಲ ಪಕ್ಷದಲ್ಲಿ ದಶಮಿ ತಿಥಿಯಲ್ಲಿ ವಿಶೇಷವಾಗಿ 10 ಗುಣಗಳಿಂದ ಕೂಡಿರ್ತಕ್ಕಂಥದ್ದು ಗಂಗಾ. ಆದರೆ ಈ ಸಲ ಮಾತ್ರ 6 ಗುಣಗಳಿಂದ ಕೂಡಿರ್ತಕ್ಕಂಥದ್ದಾಗಿದೆ. ಅಂತಹ ಈ ದಶಹರಾ ಅಂದರೆ ಭಾಗೀರಥಿ ಜಯಂತಿ ಅಂತ, ಆ ಭಗೀರಥನ ಪ್ರಯತ್ನದಿಂದ ಗಂಗೆ ಭೂಲೋಕಕ್ಕೆ ಬಂದಂತಹ ಪರಮ ಮಂಗಳಕರವಾದ ದಿನಗಳನ್ನು ಈಗ ನಾವು ನೋಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಅದ್ಭುತವಾಗಿರತಕ್ಕಂತಹ ಸ್ತೋತ್ರಗಳನ್ನು, ಅದರ ಮಹಿಮೆಯನ್ನು ತಿಳಿಸಿದ್ದಾರೆ. ದಶಹರಾ ಅಂದರೆ 10 ಪಾಪಗಳನ್ನು ಕಳೆಯುವವಳು. ಹರತೆ ದಶಪಾಪಾನಿ ತಸ್ಮಾತ್ ದಶಹರಾ ಸ್ಮೃತ. ಅಂದರೆ ದಶಹರಾ ಎಂಬುದರ ಅರ್ಥ ಏನು ಅಂದರೆ, ದಶ ಅಂದರೆ 10 ಪಾಪಗಳನ್ನು, ಹರ ಅಂದರೆ ನಾಶ ಮಾಡುವವಳು ಅಂತನ್ನುವ ಅರ್ಥವನ್ನು ತಿಳಿಸಿದ್ದಾರೆ. ಅದಕ್ಕೋಸ್ಕರವಾಗಿ ಒಂದು ಶ್ಲೋಕಗಳು 10 ಪಾಪಗಳನ್ನು ಯಾವುದು ಮಾಡ್ತೇವೆ ನಾವೆಲ್ಲರೂ ಕೂಡ ಅಂತಂದರೆ, ಅದತ್ತಾನಾಂ ಉಪಾದಾನಂ ಹಿಂಸಾಚೈವ ಅವಿಧಾನತಃ ಪರದಾರೋಪಸೇವಾಚ ಕಾಯಿಕಂ ತ್ರಿವಿಧಂ ಸ್ಮೃತಂ ಅಂತ ಈ ದೇಹದಿಂದ ಮಾಡುವ 3 ಪಾಪಗಳನ್ನು ಹೇಳಿದ್ದಾರೆ. ಅದತ್ತಾನಾಂ ಉಪಾದಾನಂ, ಯಾರ ವಸ್ತು ನಮಗೆ ಕೊಟ್ಟಿಲ್ಲವೋ ಅದನ್ನು ನಾವು ತೆಗೆದುಕೊಳ್ಳೋದು, ಅವರು ಕೊಡದೇನೆ ನಾವಾಗಿ ಅದನ್ನು ತೆಗೆದುಕೊಳ್ಳುವುದು ಒಂದು ಪಾಪ. ಆನಂತರದಲ್ಲಿ ಹಿಂಸಾಚೈವ ಅವಿಧಾನತಃ, ಒಂದು ಹಿಂಸೆ ಅಂತಂದರೆ ಅದು ಉತ್ತಮವಾದ ರೀತಿಯಲ್ಲಿದ್ದರೆ ತೊಂದರೆ ಇಲ್ಲ. ಮಕ್ಕಳನ್ನು ಶಿಕ್ಷಣ ಮಾಡುವುದಾಗಲಿ ಅಥವಾ ವೈದ್ಯರು ರೋಗಿಗಳಿಗೆ ಔಷಧ ಕೊಡುವಾಗ, ಆ ಶಸ್ತ್ರಚಿಕಿತ್ಸೆ ಮಾಡುವಾಗ ಅದು ಹಿಂಸೆ ಅನಿಸೋದಿಲ್ಲ. ಅವಿಧಾನತಃ ಅಂದರೆ ಕ್ರೂರವಾದಂತಹ ಹಿಂಸೆ ಏನಿದೆ ಅದು ಕೂಡ ಪಾಪದ ಕಾರ್ಯ. ಪರದಾರೋಪ ಸೇವಾಚ, ಇನ್ನೊಬ್ಬರ ಪತ್ನಿಯರ ಸೇವೆ ಮಾಡುವುದು ಅದು ಕೆಟ್ಟ ಬುದ್ಧಿಯಿಂದ. ಯಾವುದೋ ಸ್ತ್ರೀಗೆ ತೊಂದರೆಯಾಗಿದೆ ಅಂದರೆ ಒಳ್ಳೆಯ ವಿಚಾರದಿಂದ ಮಾಡಿದರೆ ತಪ್ಪಲ್ಲ, ಆದರೆ ತಾಮಸ ಬುದ್ಧಿಯಿಂದ, ಕೆಟ್ಟ ದೃಷ್ಟಿಯಿಂದ ಬೇರೆಯವರ ಸ್ತ್ರೀಯರ ಸೇವೆಯನ್ನು ಮಾಡಿದಾಗ ಅದು ಕೂಡ ಕಾಯಿಕಂ ತ್ರಿವಿಧಂ ಸ್ಮೃತಂ ಅಂತ ಹೇಳಿದ್ದಾರೆ. ಇದು 3 ವಿಧದ ದೇಹದ ಪಾಪ. ಇನ್ನೊಂದಿದೆ, ಅದು ವಿಶೇಷವಾಗಿ ವಾಂಗ್ಮಯವಾದ ಪಾಪ, ಅಂದರೆ ಮಾತಿನಿಂದ ಮಾಡುವ ಪಾಪಗಳು. ಪಾರುಷ್ಯಂ ಅಂದರೆ ಕಠೋರವಾಗಿ ಮಾತಾಡೋದು, ಇನ್ನೊಬ್ಬರಿಗೆ ನೋವಾಗುವ ಹಾಗೆ ಮಾತಾಡ್ಬಿಡೋದು. ಅನೃತಂ ಅಂದರೆ ಸುಳ್ಳು ಹೇಳುವುದು. ಪೈಶೂನ್ಯಂ ಅಂದರೆ ದೈನ್ಯನಾಗಿ ಬೇಡುವುದು. ಶ್ರೀಮಂತರಾಗಿದ್ದರೂ ಕೆಲವರು ಆ ದುಡ್ಡು ಗಳಿಸುವ ಹುಚ್ಚರಿಂದ, ಲೋಭದಿಂದ ಮತ್ತೆ ಮತ್ತೆ ಬೇಡ್ತಾ ಇರ್ತಾರೆ, ಅದಕ್ಕೆ ಪೈಶೂನ್ಯ ಅಂತಾರೆ. ಸರ್ವಶಃ ಅಸಂಬದ್ಧ ಪ್ರಲಾಪಶ್ಚ, ಅಸಂಬದ್ಧವಾಗಿ ಮಾತಾಡೋದು, ತರ್ಕಬದ್ಧವಾಗಿ ಇಲ್ಲದೆ ಅತಾರ್ಕಿಕವಾಗಿ ಮಾತಾಡತಕ್ಕಂಥದ್ದು. ಅವರ ಮಾತಿಗೂ ಅವರ ರೀತಿಗೂ ಅವರ ವಿಚಾರಕ್ಕೂ ಸಂಬಂಧವೇ ಇರೋದಿಲ್ಲ. ಮಾತುಗಳನ್ನೆಲ್ಲ ಅದಕ್ಕಾಗಿ ಬಳಸೋದು. ಈ ರೀತಿಯಾಗಿರುವಂತಹ ಈ ವಾಂಗ್ಮಯವಾಗಿರತಕ್ಕಂಥದ್ದು ಇದು ಚತುರ್ವಿಧ: ಪಾರುಷ್ಯಂ, ಅನೃತಂ, ಪೈಶೂನ್ಯಂ, ಅಸಂಬದ್ಧ ಪ್ರಲಾಪ. ಈ 4 ಪಾಪಗಳು ವಾಚಿಕವಾದಂತಹ ವಾಂಗ್ಮಯ ರೂಪವಾದಂತಹ ಪಾಪಗಳನ್ನು ನಾವು ಮಾಡ್ತೇವೆ. ಇನ್ನು ಪರದ್ರವ್ಯೇಶ್ವವಿಜ್ಞಾನಂ ಮನಸ ಅನಿಷ್ಟ ಚಿಂತನಂ ವಿತತಾಭಿನಿವೇಶಶ್ಚ ತ್ರಿವಿಧಂ ಕರ್ಮ ಮಾನಸಂ ಅಂತ ಹೇಳ್ತಾ ಇದ್ದಾರೆ. ಪರದ್ರವ್ಯೇಶು ಅಭಿಧ್ಯಾನಂ, ಬೇರೆಯವರ ವಸ್ತುಗಳಲ್ಲಿ ಚಿಂತನೆ ಮಾಡೋದು. ಬೇರೆಯವರ ವಸ್ತುಗಳನ್ನು ತೆಗೆದುಕೊಳ್ಳೋದು ಮೊದಲನೇದರಲ್ಲಿ ಬಂತು ಕಾಯಿಕವಾಗಿ. ಇದು ಮಾನಸಿಕವಾಗಿರ್ತಕ್ಕಂಥದ್ದು. ಮಾನಸಿಕ ಅಂದರೆ ಯಾರದೋ ಮನೆಯಲ್ಲಿ ಏನೋ ಸಂಪತ್ತಿರ್ತದೆ, ಅದನ್ನು ನಾವು ಚಿಂತನೆ ಮಾಡಿ ನಮಗೆ ಬರಬಾರ್ದಾ, ನಮಗೆ ಸಿಗಬಾರ್ದಾ ಅಂತ ಅದರ ಬಗ್ಗೆ ಆಲೋಚನೆ ಮಾಡೋದೇನಿದೆ ಮಾನಸಿಕವಾದ ದೋಷ. ಮತ್ತೆ ಮನಸ ಅನಿಷ್ಟ ಚಿಂತನಂ, ಬೇರೆಯವರಿಗೆ ಅನಿಷ್ಟ ಚಿಂತನೆ ಮಾಡೋದು, ಅವ್ರಿಗೆ ಕೆಟ್ಟದ್ದಾಗಲಿ ಅಂತ ಬಯಸುವುದು, ಇದು ಎರಡನೆಯದು.
ವಿತತಾಭಿನಿವೇಶಶ್ಚ. ವಿತತಾಭಿನಿವೇಶ, ಅಭಿನಿವೇಶ ಅಂತಂದ್ರೆ ಅಭಿಮಾನ. ಅದು ಎಂಥದ್ದೊಂದು ದುರಭಿಮಾನ. ಅಭಿಮಾನ ಇದ್ರೆ ಏನೂ ತೊಂದರೆ ಇಲ್ಲ. ಈಗ ನಾವು ಭಾರತೀಯರು, ಈ ಅಭಿಮಾನ, ನಮ್ಮ ಗಂಗೆ, ನಮ್ಮ ದೇಶದವಳೇ ನಮ್ಮ ಪವಿತ್ರವಾದ ಗಂಗೆ ಹರಿತಾ ಇದ್ದಾಳೆ, ನಾವೆಷ್ಟು ಪುಣ್ಯವಂತರು, ಭಾಗ್ಯವಂತರು, ಭರತ ಖಂಡದಲ್ಲಿ ಜನ್ಮ ತಳೆದ ನಾವೆಲ್ಲ ಭಾಗ್ಯವಂತರು ಅಂತ ಹೇಳೋದು ಅದು ಅಭಿಮಾನ. ಆದರೆ ದುರಭಿಮಾನ, ನಮ್ಮನ್ನು ಬಿಟ್ಟು ಬೇರೆ ಏನೂ ಇಲ್ಲ, ನಾವೇ ಶ್ರೇಷ್ಠ ಅಂತ ಹೇಳುವ ಈ ದುರಭಿಮಾನವು ಕೂಡ ಮಾನಸಿಕವಾದಂತಹ ವಿಚಾರ. ಅದಕ್ಕೋಸ್ಕರವಾಗಿ ಈ 3 ವಿಧದ ಕರ್ಮ ಮಾನಸಿಕವಾದದ್ದು. ಈ 10 ಪಾಪಗಳನ್ನ ಕಳೆಯುವುದೇ ಆ ಗಂಗೆಯ ದಶಹರಾದ ಹಬ್ಬದ ಒಂದು ಪ್ರಯೋಜನ. ಅದಕ್ಕೋಸ್ಕರವಾಗಿ ಅವತ್ತಿನ ದಿವಸ ದಾನ ಮತ್ತು ಗಂಗಾ ಪೂಜೆ, ಗಂಗೆಯ ಸ್ಮರಣೆ ಎಲ್ಲವನ್ನು ಕೂಡ ಮಾಡಬೇಕು. ಅದನ್ನು ಕನ್ನಡದಲ್ಲಿ ಒಂದು ಶಬ್ದ ಬರೆದಿದ್ದೇನೆ ನಾನು. ಮಾಡುತ್ತಿಹರು ಜನ 10 ಪಾಪಗಳನ್ನೆಲ್ಲ ತಿಳಿದು ತಿಳಿದು. ಮಾಡುತ್ತಿಹರು ಜನ 10 ಪಾಪಗಳನ್ನೆಲ್ಲ ತಿಳಿದು ತಿಳಿದು. ಧ್ಯಾನ ಸ್ನಾನ ಮಾತ್ರದಲ್ಲಿ ಗಂಗೆ ಪೊರೆಯುವಳು ಪಾಪ ತೊಳೆದು. ಅಂತಹ ಪಾಪಗಳನ್ನು ಕಳೆಯಲಿಕ್ಕೆ ಧ್ಯಾನ ಮಾಡಿದರೆ ಸಾಕು. ಯಾರು ಸ್ನಾನ ಮಾಡ್ತಾರೋ ಅವರಿಗೆ ಅನುಗ್ರಹ ಮಾಡ್ತಾಳೆ. ಆದರೆ ಅಲ್ಲಿ ಗಂಗೆಗೆ ಹೋಗಿ ಸ್ನಾನ ಮಾಡದೆ ನಮ್ಮ ಮನೆಯಲ್ಲಿ, ನಮ್ಮ ಮನೆಯ ಗಂಗಾಳದಲ್ಲಿ ಧ್ಯಾನವನ್ನು ಮಾಡಿ ಸ್ನಾನವನ್ನು ಮಾಡಿದ್ರು ಅವಳ ಅನುಗ್ರಹ. ಅದಕ್ಕೋಸ್ಕರವಾಗಿ ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವ ಪಾಪೇಭ್ಯೋ ವಿಷ್ಣು ಲೋಕಂ ಸಗಚ್ಚತಿ. ಗಂಗಾ ಗೀತಾ ಚ ಗಾಯತ್ರಿ ಗೋವಿಂದೇತಿ ಚತುಷ್ಟಯೇ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ. ಆದ್ದರಿಂದ ಗಂಗಾ ಗಂಗಾ ಅನ್ನುವ ನಾಮ ಉಚ್ಚಾರಣೆ ಗಂಗೆಯ, ಅದಕ್ಕೆ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಯೋ ಬ್ರೂಯಾತ್. ಕೆಲವರು ಯಾರು ಹೇಳ್ತಾರೆ 3 ತರಹ ಇದೆ. ಒಂದು ಯಾಯಾತ್, ಯಾಯಾತ್ ಅಂದ್ರೆ ಅಲ್ಲಿ ಹೋಗಿ ಸ್ನಾನ ಮಾಡೋದು. ಇನ್ನೊಬ್ಬರು ಯಾಯಾತ್ ಅಂದ್ರೆ ಹೋಗೋದು, ಸ್ನಾಯಾತ್ ಅಂದ್ರೆ ಸ್ನಾನ ಮಾಡೋದು, ಬ್ರೂಯಾತ್ ಅಂದ್ರೆ ಮನೆಯಲ್ಲೇ ಹೇಳೋದು. ಈ 3 ಮಾಡಿದರೂ ಗಂಗೆ ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾಳೆ. ಅಂತಹ ಗಂಗೆಯ ಮಂಗಳಕರವಾದ ಮಹಿಮೆಯನ್ನ ನಾವು ಅರಿತುಕೊಳ್ಳಬೇಕು. ಇಲ್ಲ ಅಂದ್ರೆ ಏನಾಗ್ತದೆ ಅಂದ್ರೆ ಗಂಗೆ ಮಿಂದರೆ ಮಲವು ಹಿಂಗೀತಲ್ಲದೆ ರಂಗನೊಲಿಯನು ಭಕ್ತರ ಸಂಘ ದೊರಕದೆ. ಭಗವದ್ಭಕ್ತರ ಸಹವಾಸದಿಂದ ಗಂಗೆಯ ಮಹಿಮೆಯನ್ನು ತಿಳಿದುಕೊಂಡು ಆನಂತರದಲ್ಲಿ ಸ್ನಾನಾದಿಗಳನ್ನು ಮಾಡಬೇಕು. ತಿಳಿಯದೆ ಸ್ನಾನ ಮಾಡಿದರೆ ಅದಕ್ಕೆ ಅರ್ಥವೇ ಇಲ್ಲ. ಯಾಕೆಂದರೆ ಗಂಗಾ ನದಿಯಲ್ಲೂ ಮೀನ ಮೊಸಳೆ ಎಲ್ಲ ಇರ್ತವೆ. ಅವೆಲ್ಲ ಜಲಚರಗಳೆಲ್ಲ ಮೋಕ್ಷಕ್ಕೆ ಹೋಗಬೇಕಾದೀತು. ಅವೆಲ್ಲ ಹಾಗೆ ಹೋಗೋದಿಲ್ಲ. ಜ್ಞಾನವಿಲ್ಲದೆ ಮಾಡುವ ಯಾವುದೇ ಕರ್ಮಕ್ಕೆ ನಮ್ಮಲ್ಲಿ ಫಲ ಇಲ್ಲ. ಅದಕ್ಕೋಸ್ಕರವಾಗಿ ಜ್ಞಾನಪೂರ್ವಕವಾಗಿ ಮಾಡಬೇಕು. ಈಗ ಜ್ಞಾನ ಅಂದ್ರೆ ಏನು, ಗಂಗಾ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಗಂಗೆಯಲ್ಲಿ ಮುಳುಗಿ ಬರುವವರು ಬಹಳ ಜನ. ಅದಕ್ಕೋಸ್ಕರವಾಗಿ ಈಗ ನಾವು ಅರ್ಥವನ್ನು ನೋಡೋಣ. ಗಮ್ ಅಂದ್ರೆ ಗಮಯತಿ, ಗಾಮ್ ಅಂದ್ರೆ ಸ್ವರ್ಗಂ, ಸ್ವರ್ಗಂ ಗಮಯತಿ ಇತಿ ಗಂಗಾ. ಅವಳು ಬಂದದ್ದೇ ಅದಕ್ಕೋಸ್ಕರವಾಗಿ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಕವಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾನೆ. ಜಗಜ್ಜನನಿ ಜಾಹ್ನವಿ. ಅಮ್ಮ ಜಗಜ್ಜನನಿ, ನೀನು ಜಗತ್ತಿನ ತಾಯಿ, ಗಂಗಾಮಯ್ಯ ಅಂತಾರೆ ಅಲ್ಲೆಲ್ಲ. ಹಾಗೆ ನಾವು ನಿನ್ನನ್ನು ತಾಯಿ ಅಂತ ಕರಿತಾ ಇದ್ದೇವೆ. ಜಗಜ್ಜನನಿ ಜಾಹ್ನವಿ ತ್ವಯಿ ನಿಮಜ್ಜತಾಂ ಜನ್ಮಿನಾಂ. ನಿನ್ನಲ್ಲಿ ಸ್ನಾನ ಮಾಡುವವರನ್ನ, ಯಾರ್ಯಾರು ಜೀವಿಗಳು ಸ್ನಾನ ಮಾಡ್ತಾ ಇದ್ದಾರೆ ಅವರನ್ನ ತ್ವಮಚ್ಯುತ ಪದಚ್ಯುತಾಪಿ ಪದಮಚ್ಯುತಂ ದಾಸ್ಯಸಿ. ನೀನು ಅಚ್ಯುತನ ಪಾದದಿಂದ ಚ್ಯುತಳಾಗಿದ್ದರೂ ಕೂಡ ಸ್ನಾನ ಮಾಡಿದವ್ರನ್ನೆಲ್ಲ ಅಚ್ಯುತನ ಪಾದಕ್ಕೆ ಕಳಿಸ್ತಾ ಇದೆಯಲ್ಲ. ಅದಕ್ಕೋಸ್ಕರವಾಗಿ ನಿನ್ನ ಹೆಸರು ಗಂಗಾ ಅಂತಿದೆ. ಗಂಗಾ ಅಂದ್ರೆ ಗಮಯತಿ, ಗಾಮ್, ಗಾಮ್ ಅಂದ್ರೆ ಭಗವಂತನ ಆ ಪವಿತ್ರವಾದ ಸ್ಥಾನಕ್ಕೆ ನಮ್ಮನ್ನ ಕಳಿಸ್ತಾ ಇದ್ದಾಳೆ. ಅದಕ್ಕೋಸ್ಕರವಾಗಿ ಗಂಗಾ ಗಂಗಾ ಅಂತ ಕರೀತಾರೆ. ಇವಳ ಮೊದಲ ಹೆಸರು ವಿಷ್ಣುಪದಿ ಅಂತ. ಯಾಕೆಂದ್ರೆ ಬಲಿಚಕ್ರವರ್ತಿಗೆ ಆಶ್ರಮಕ್ಕೆ ಹೋಗಿ ಭಿಕ್ಷೆಯನ್ನು ಬೇಡ್ತಾನೆ ವಾಮನ. ಆ ವಾಮನ ದೇವರು ಬೇಡಿದಾಗ ಏನಂತ ಬೇಡಿದ್ರು? 3 ಪಾದ ಭೂಮಿಗಳನ್ನು ಕೊಡುವಂದ್ರು. ಅದರಲ್ಲಿ 1ನೇ ಪಾದದಿಂದ ಈ ಕೆಳಗಿನ ಲೋಕಗಳನ್ನು ಅಳೆದು ಎಡಗಾಲನ್ನ ಮೇಲೆ ಎತ್ತಿದ್ದಾನೆ. 2ನೇ ಪಾದ ವಾಮಪಾದಾಂಗುಷ್ಟ ನಖ ನಿರ್ಭಿನ್ನ ಊರ್ಧ್ವಾಂಡ ಕಟಾಹ ವಿವರೇಣಾಂತ ಪ್ರವಿಷ್ಟ ಯಾ ಬಾಹ್ಯ ಜಲಧಾರ ತಚ್ಚರಣ ಪಂಕಜಾವನೇ ಜನಾರುಣ ಕಿಂಜಲ್ಕೋಪರಂಜಿತಾಖಿಲ ಜಗದಗಮಲಾಪಹೋಪಸ್ಪರ್ಶನಾಮಲ ತತ್ರ ಭಗವತಃ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋ ವಿಕ್ರಮತೋ ವಾಮಪಾದ. ಆ ವಾಮಪಾದದಿಂದ ಎಡಗಲ ಮೇಲೆ ಎತ್ತಿ ಬ್ರಹ್ಮಾಂಡ ಕಟಾಹ ಅಂತ ಇದೆ, ಅದು ಬಂಗಾರದ ಕಟಾಹ. ಅಂತಹ ಒಂದು ವಿಸ್ತಾರವಾಗಿರತಕ್ಕಂಥ ಗಟ್ಟಿಯಾದ ಆ ಬ್ರಹ್ಮಾಂಡ ಕಟಾಹವನ್ನ ತನ್ನ ಎಡಗಾಲಿನ ಉಗುರಿನಿಂದ ಅದನ್ನು ಭೇದನ ಮಾಡಿದ್ದಾನೆ. ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ ಕವಿಗಳು. ಸಮುತ್ಪತ್ತಿ ಪದ್ಮಾರಮಣ
ಪದ ಪದ್ಮಾಮಲನ ಖಾತ ನಿವಾಸ ಕಂದರ್ಪ ಪ್ರತಿಭಟ ಜಟಾಜೂಟ ಭವನೇ. ಆದ್ದರಿಂದ ನಿನ್ನ ಜನ್ಮ ಆಗಿದ್ದೇನೆ ಭಗವಂತನ ಪಾದಕಮಲದಿಂದ. ಎಲ್ಲಾ ನದಿಗಳು ಬೆಟ್ಟದ ಮೇಲೆ ಹುಟ್ಟಿ ಸಮುದ್ರವನ್ನು ಸೇರ್ತವೆ, ಆದರೆ ಗಂಗಾ ನದಿ ಮಾತ್ರ ಬೆಟ್ಟದ ಮೇಲೆ ಭೂಲೋಕದಲ್ಲಿ ಹುಟ್ಟಿದ ನದಿಯಲ್ಲ. ಅದು ಬಂದಿದ್ದರೆ ಬ್ರಹ್ಮಾಂಡ ಕಟಾಹದ ಹೊರಗಿನ ಜಲಾವರಣ ಅಂತಿತ್ತು. ಆ ಜಲಾವರಣ ಆ ಯಾವ ನಾರಾಯಣನ ಪಾದದ ಆ ಉಗುರಿನಿಂದ ಬಿರುಕು ಬಿಟ್ಟ ಆ ಸಂಧಿಯಲ್ಲಿ ವಿವರದಲ್ಲಿ ಇಳಿದು ಬಂದು ಪರಮಾತ್ಮನ ಹರಿಯ ಪಾದ ತೊಳೆದು ಹೇಳ್ತಾ ಇದ್ದಾರೆ, ಹರಿಯ ಪಾದ ತಳ ತೊಳೆದು ತೀರ್ಥ ಪಾವಿತ್ರ ಪಡೆದರ್ಯಾರು, ಯಾರಿಗೆಂದು ಹೋಲಿಸಲಿ ನಿನ್ನ ಕವಿವಾಣಿ ಜಾಣೆ ತೋರು. ಯಾವ ಕವಿಗಳು ನಿನ್ನನ್ನು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪರಮಾತ್ಮನ ಪಾದ ತೊಳೆದು ಬಂದಿದೆಯಾ. ಪಾದ ತಳ ತೊಳೆದು ಅಂತಾರೆ, ಅಲ್ಲೇನಿದೆ ಶಂಖ ಚಕ್ರ ಗದಾ ಪದ್ಮಗಳು ಅಂತಹ ಪರಮಾತ್ಮನ ಪಾದವನ್ನ ತೊಳೆದು ವಿಷ್ಣುಪದಿಯಾಗಿ ಕೆಳಗಿಳಿದು ಬಂದಿದ್ದಾಳೆ. ಬ್ರಹ್ಮದೇವರು ಅದನ್ನು ಕಮಂಡದಲ್ಲಿ ಹಿಡಿದುಕೊಂಡು ಆ ಪರಮಾತ್ಮನ ಪಾದವನ್ನು ತೊಳೆದಿದ್ದಾರೆ, ತುಳಸಿಯನ್ನು ಏರಿಸಿದ್ದಾರೆ. ಹಾವು ತುಳಿದ ತುಳಸಿಯನು ತಳೆದ ಹರಿಚರಣ ತೊಳೆದ ತಾಯಿ. ಇಂತಹ ಪರಮ ಮಂಗಳಕರವಾದ ಗಂಗೆಯನ್ನ ಭಗೀರಥ ತನ್ನ ಆ ರೀತಿಯಾಗಿರ್ತಕ್ಕಂಥ ಹಿರಿಯರು 60,000 ಜನ ಸಗರ ಪುತ್ರರು ಅವರೆಲ್ಲರೂ ಕಪಿಲ ಋಷಿಯ ನೇತ್ರಾಗ್ನಿಯಿಂದ ಸುಟ್ಟು ಬೂದಿಯಾದಾಗ ಆ ಸಂದರ್ಭದಲ್ಲಿ ಅವರಿಗೆ ಗತಿಯನ್ನು ಕಾಣಿಸಬೇಕು ಅಂತ ಭಗೀರಥ ಮಾಡಿದ ಪ್ರಯತ್ನ, ಅದು ಭಗೀರಥ ಪ್ರಯತ್ನ. ಮೊದಲು ಸಗರ ಮಹಾರಾಜ ಬಹಳ ಗಾಬರಿಯಾಗಿದ್ದಾನೆ, ತನ್ನ ಮಕ್ಕಳು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ಅವನ ಮುಂದಿನ ವಂಶದವರೆಲ್ಲ ದಿಲೀಪ ಮೊದಲಾಗಿರ್ತಕ್ಕಂಥ ಅಂಶುಮಾನ್ ಇವರೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ, ಆದರೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ಭಗೀರಥ ಪ್ರಯತ್ನ ಪೂರ್ವಕವಾಗಿ ಗಂಗೆಯನ್ನ ಭೂಲೋಕಕ್ಕೆ ತರಿಸಿದ್ದಾನೆ. ಆ ಸಂದರ್ಭದಲ್ಲಿ ಆ ಗಂಗಾದೇವಿ ಹೇಳಿಲ್ಲಂತೆ, ನಾನೇನೋ ಬರ್ತೇನಪ್ಪ, ಕೆಳಗೆ ಇಳಿತೇನೆ, ಅದ್ರ ನನ್ನ ಹಿಡಿಯುವವರು ಯಾರು, ತಡೆಯುವವರು ಯಾರು ಅಂತ ಕೇಳಿದಾಗ ಮಹಾದೇವರನ್ನ ಕುರಿತು ಮತ್ತೆ ತಪಸ್ಸು ಮಾಡ್ತಾನೆ ಭಗೀರಥ. ಆಗ ರುದ್ರದೇವರು ಬಂದು ಜಟಾವನ್ನ ಬಿಚ್ಚಿ ಅದ್ಭುತವಾದಂತಹ, ಅದಕ್ಕೆ ಅವ್ರಿಗೆ ಗಗನಕೇಶ ಅಂತ ಹೆಸರು, ಅವರ ಕೂದಲು ಬಿಚ್ಚಿದ್ರೆ ಆಕಾಶದಷ್ಟು ಅಗಲಂತೆ, ಅಂತಹ ಆ ಜಟಾ ಜೂಟದಲ್ಲಿ ಗಂಗೆ ಇಳಿತಾ ಇದ್ದಾಳೆ. ಅದಕ್ಕಾಗಿ ಮಹಾದೇವರನ್ನ ಗಂಗಾಧರ ಗಂಗಾಧರ ಅಂತ ಕರೀತಾರೆ. ಅವ್ರಿಗೆ ಯಾವ ತುಂಗಾಧರ ಅಂತಿಲ್ಲ, ಕಾವೇರಿ ಧರ ಅಂತಿಲ್ಲ, ಅಥವಾ ಭದ್ರಾಧರ ಅಂತಿಲ್ಲ. ಉಳಿದ ನದಿಗಳ ಧಾರಣೆ ಮಾಡಿದ ಉಲ್ಲೇಖ ಪುರಾಣಗಳಲ್ಲಿಲ್ಲ. ಅವರಿದ್ರೆ ಗಂಗಾಧರ ಅಂತವರಿಗೆ ಅಷ್ಟು ಬಿರುದು ಬಂದಿದೆ. ಅಂತಹ ಗಂಗೆಯನ್ನ ಮಹಾದೇವರು ಜಟಾಜೂಟದಲ್ಲಿ ಧರಿಸಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಬೆಟ್ಟ ತುಟ್ಟ ತುದಿಯಲ್ಲಿ ಹುಟ್ಟಿ ಹರಿಯುವವು ಎಷ್ಟು ಸುನದಿ, ಅಲ್ಲಿ ಶಿವನ ಶಿರ ಅಟ್ಟ ಮುಟ್ಟಿ ಬೆರೆದಿರುವರೆಷ್ಟು ಜಗದಿ, ಹರನ ಶಿರದಿ ಮೊರೆ ಮೊರೆದು ಮೆರೆದು ನೊರೆ ನೆರೆದು. ಅಲ್ಲೇ ಅದ್ಭುತವಾದ ಗಂಗೆಯ ಪ್ರವಾಹ ನಡೀತಾ ಇದೆ. ಮಹಾದೇವರು ಅದನ್ನು ಧಾರಣೆ ಮಾಡಿದ್ದಾರೆ, ಗಂಗಾಧರ ಅಂತ ಪ್ರಸಿದ್ಧರಾಗಿದ್ದಾರೆ. ಆ ಮಹಾದೇವರ ಜಟಾಜೂಟದ ಸ್ಪರ್ಶದಿಂದ ಸದಾ ಶಿವ ಶಿರಸ್ಥಿತೆ ಶಿವಕರೀತಿ ಕೆಂಬ್ರೂಮಹಿ. ಮಹಾದೇವರ ಜಟೆಯ ಸ್ಪರ್ಶದಿಂದ ಜಗತ್ತಿನಲ್ಲಿ ಶಿವಕರಿ ಆಗಿದ್ದಾಳೆ, ಮಂಗಳಕರಿ ಆಗಿದ್ದಾಳೆ ಗಂಗಾದೇವಿ ಅಂತ ಹೀಗೆ ವರ್ಣನೆ ಮಾಡ್ತಾ ಇದ್ದಾರೆ. ಅಂತಹ ಗಂಗಾದೇವಿಯನ್ನ ನಾವು ಈ ಭೂಲೋಕದಲ್ಲಿ ಸ್ನಾನ ಮಾಡಿದ ತಕ್ಷಣ, ಗಂಗೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ನಮ್ಮನ್ನ ಸ್ವರ್ಗಕ್ಕೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವ ಒಂದು ಅದ್ಭುತವಾದ ಕಾರ್ಯವನ್ನ ಗಂಗಾದೇವಿ ಮಾಡ್ತಾ ಇದ್ದಾಳೆ. ಅದಕ್ಕೋಸ್ಕರವಾಗಿ ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣು ಲೋಕಂ ಸಗಚ್ಚತಿ ಅಂತಂದಿದ್ದಾರೆ. ಅಂತಹ ಸಂದರ್ಭದಲ್ಲಿ ಯಮಲೋಕ ಖಾಲಿಯಾಗಿ ಬಿಡ್ತಂತೆ, ಯಮಲೋಕಕ್ಕೆ ಒಬ್ಬರು ಬರ್ತಾ ಇಲ್ಲ. ಆಂಧ್ರದಲ್ಲಿ ಜಗನ್ನಾಥ ಅಂತ ಪಂಡಿತ ರಾಜ, ಅವನು ಅದ್ವೈತಿ, ಆದರೆ ಭಾಗವತ ಸಂಪ್ರದಾಯದ ಒಳ್ಳೆ ಕವಿ, ಸರಸ ಕವಿಯಾಗಿರ್ತಕ್ಕಂಥವನು. ಅವನು ಸ್ತೋತ್ರ ಮಾಡಿದ್ದಾನೆ ಗಂಗಾದೇವಿನ. ವಿಷ್ಣು ಲಹರಿ, ಗಂಗಾ ಲಹರಿ, ಲಕ್ಷ್ಮೀ ಲಹರಿ ಅಂತ 5 ಲಹರಿಗಳನ್ನು ಬರೆದಿದ್ದಾನೆ. ಅಂತಹ ಗಂಗಾ ಲಹರಿಯಲ್ಲಿ ಒಂದು ಮಾತು ಹೇಳ್ತಾನೆ, ಯಾವ ಗಂಗೆಯ ಒಂದು ವಿಶೇಷವಾದ ಗುಣ ಏನಪ್ಪಾ ಅಂತಂದ್ರೆ, ಭೂಲೋಕದಲ್ಲಿ ಇಳಿದು ಬಂದು ಇಲ್ಲಿದ್ದವರನ್ನೆಲ್ಲ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಳಂತೆ. ಆ ಸಂದರ್ಭದಲ್ಲಿ ಯಮಲೋಕ ಖಾಲಿ ಆಯಿತು ಅಂತ ಹೇಳ್ತಾ ಇದ್ದಾನೆ. ಯಮಲೋಕದಲ್ಲಿ ಏನು ಆ ನರಕದ ಹಿಂಸೆಯನ್ನು ಪಡೆದು ಚೀರ್ತಾ ಇದ್ರು, ಒದರ್ತಾ ಇದ್ರು, ಸಪ್ಪಳ ಮಾಡ್ತಾ ಇದ್ರು, ಧ್ವನಿಗಳನ್ನು ಮಾಡ್ತಾ ಇದ್ರು, ಎಲ್ಲ ಶಾಂತ ಆಗಿಬಿಡಿತಂತೆ. ಯಾರು ಇಲ್ಲೇ ಇಲ್ಲ. ಅಲ್ಲಿ ಯಮದೇವರು ಬಂದಿದ್ದಾರೆ, ಯಮಲೋಕದಲ್ಲಿ ಒಂದು ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಬಂದು ನೋಡಿದ್ದಾರೆ, ಯಾವ್ಯಾವುದು ಸಪ್ಪಳ ಇಲ್ಲ, ಶಾಂತವಾಗಿತ್ತು ಯಮಲೋಕ. ಅದಕ್ಕೆ ದೂತರನ್ನ ಕೇಳಿದ್ರಂತೆ, ಏನಪ್ಪ ಹೀಗೆ ಕೂತಿದ್ದೀರಿ ಅಂತಂದ್ರೆ ಅವ್ರು ಹೇಳಿದ್ರು, ಸ್ವಾಮಿ ಗಂಗಾದೇವಿ ಭೂಲೋಕಕ್ಕೆ ಹೋದ ಮೇಲೆ ಯಾರೂ ಇಲ್ಲಿ ಬರಲಿಕ್ಕೆ ಸಿದ್ಧರೇ ಇಲ್ಲ, ಎಲ್ಲರೂ ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ದೇವಪುರದ ಹಿರಿದಾರಿ ಬಿರಿಯುತ್ತಿದೆ ಬಹು ವಿಮಾನ ಎರಗೆ, ತಾಯೇ ನಿನ್ನ ಕತೆ
ಮಾತು ಮಹಿಮೆ ಮೇದಿನಿಯೊಳಿರುವವರೆಗೆ. ಮಾತೆ ನಿನ್ನ ಕಥೆ, ಗಂಗಾದೇವಿಯ ಮಾತು ಕಥೆ, ಒಂದು ಆಕೆಯ ವಿಚಾರ, ಆ ರೀತಿಯಾಗಿರ್ತಕ್ಕಂಥ ಪುರಾಣಗಳಲ್ಲಿ ಉಲ್ಲೇಖ ಮಾಡಿದ ಅವಳ ಮಹಿಮೆಗಳನ್ನು ಯಾರು ಗುಣಗಾನ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಸ್ವರ್ಗಕ್ಕೆ ಹೋಗ್ತಾ ಇದ್ದಾರಂದ್ರು. ಯಮದೇವರು ಹೇಳಿದ್ರು, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದವರು ಸ್ವರ್ಗಕ್ಕೆ ಬರ್ತಾರಪ್ಪ, ಉಳಿದವರು ಈಗ ಬೆಂಗಳೂರು ಅಥವಾ ಮೈಸೂರು ಅಥವಾ ದಕ್ಷಿಣ ಭಾರತನೋ ಬೇರೆ ಬೇರೆ ಕಡೆಯವರೆಲ್ಲ ಅವ್ರನ್ನ ಕರ್ಕೊಂಡು ಬರಬಾರ್ದೇನೋ ಅಂತ ಯಮದೇವರು ಹೇಳಿದ್ರೆ, ಸ್ವಾಮಿ ಎಲ್ಲರ ಮನೆಯಲ್ಲಿ ಗಂಗಾದ ಆ ಕಲಶವನ್ನು ಇಟ್ಕೊಂಡಿದ್ದಾರೆ. ಯಾರಾದರೂ ಹಿರಿಯರ ಪ್ರಾಣ ಹೋಯ್ತು ಅಂದ್ರೆ ಆ ಗಂಗೆಯ ಕಲಶವನ್ನು ಒಡೆಯೋದು, ಅವರ ಬಾಯಲ್ಲಿ ಹಾಕೋದು, ಅದರಿಂದ ಅವರೆಲ್ಲ ಮೋಕ್ಷಕ್ಕೆ ಹೋಗ್ತಾ ಇದ್ದಾರೆ. ಆದ್ದರಿಂದ ಯಮಲೋಕಕ್ಕೆ ಯಾರು ಬರ್ತಾ ಇಲ್ಲ ಅಂತ ಯಮದೂತರು ಹೇಳಿದ್ರಂತೆ. ಅದಕ್ಕಾಗಿ ಅಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ವಿಲೀನೋ ವೈವಸ್ವತನಗರ, ವೈವಸ್ವತನಗರ ಅಂದ್ರೆ ಯಮನಗರ, ವೈವಸ್ವತನಗರ ಕೋಲಾಹಲವರೋ ಗತಾದೂತಾದೂರಂ ಕ್ವಚಿದಪಿ ಪರೇ ತಾನ್ ಮೃಗಯಿತುಂ. ಸಾವಿನೂರ ಸಂತೆಯಲಿ ಸೊಲ್ಲು ಗುಲ್ಲಿಲ್ಲ ಎಲ್ಲ ಶಾಂತ. ಯಮನ ದೂತಗಣ ಹೆಣಗಳರಿಸಲೋಡಿದರು ದಿಗ್ದಿಗಂತ. ಏನಾಗಿದೆ ಅಂದ್ರೆ, ದೇವಪುರದ ಹಿರಿದಾರಿ ಬಿರಿಯುತ್ತಿದೆ ಬಹು ವಿಮಾನ ಎರಗೆ. ಯಾಕೆ ಇಷ್ಟ ಆಗ್ತಾ ಇದೆ ಅಂದ್ರೆ, ಆ ತಾಯಿಯ ಮಹಿಮೆನೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮಾತೆ ನಿನ್ನ ಕಥೆ, ಮಾತು ಮಹಿಮೆ ಮೇದಿನಿಯೊಳಿರುವವರೆಗೆ. ಎಲ್ಲರೂ ಕೂಡ ಆ ಗಂಗಾದೇವಿಯ ಮಹಿಮೆಯನ್ನು ತಿಳಿದುಕೊಂಡಿದ್ದಾರೆ. ಯಮದೇವರಂದ್ರು, ಇದನ್ನೆಲ್ಲ ಯಾರು ಹೇಳಿಕೊಟ್ಟಿದ್ದಾರೆ ಭೂಲೋಕದ ಜನರಿಗೆ? ಅದನ್ನೇನಾದ್ರೂ ಗಂಗೆ ಮಹಿಮೆಯ ಬಗ್ಗೆ ಏನು ಯಾರು ಪ್ರವಚನ ಮಾಡಿದ್ದಾರೆ ಅಂದ್ರು? ಎಲ್ಲ ಆಚಾರ್ಯರು ಹೇಳಿದ್ದಾರೆ ಅಂದ್ರು. ಋಷಿಗಳು ಮುನಿಗಳು ವೇದಗಳಲ್ಲಿ ಬಂದಿದೆ. ಸಿತಾ ಸಿತೆ ಸರಿತೆ ಯತ್ರ ಸಂಗತೆ ಯತ್ರ ಪ್ರತಾಸೋ ದಿವಮೋತ್ಪತಂತಿ ಅಂತ ಋಗ್ವೇದದಲ್ಲಿ ಗಂಗೆಯ ಮಹಿಮೆಯನ್ನ ವರ್ಣನೆ ಮಾಡಿದ್ದಾರೆ. ಪುರಾಣಗಳಲ್ಲಿ ವರ್ಣನೆ ಮಾಡಿದ್ದಾರೆ. ರಾಮಾಯಣದಲ್ಲಿ ವಿಶ್ವಾಮಿತ್ರರು ರಾಮನಿಗೆ ಆ ಗಂಗೆಯ ಮಹಿಮೆಯನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಆದಿ ಶಂಕರಾಚಾರ್ಯರು ಗಂಗಾ ನದಿಯ ಬಗ್ಗೆ ಹೇಳ್ತಾರೆ. ಭಗವದ್ಗೀತಾ ಕಿಂಚಿದೀತ ಗಂಗಾ ಜಲಲವ ಕಣಿಕಾ, ಒಂದು ಹನಿ ಅಂತಾರೆ, ಕಣಿಕಾ ಅಂತಾರೆ, ಒಂದು ಕಣ. ಗಂಗಾ ನದಿಯ ಒಂದು ಏನೋ ಒಂದು ಥಾಲಿ ತಂಬಿಗೆ ನೀರು ಕುಡಿಬೇಕು ಅಂತಲ್ಲ, ಕಲಶ ಎಲ್ಲ ಕುಡಿಬೇಕು ಅಂತಲ್ಲ, ಗಂಗಾ ನದಿಯ ನೀರಿನ ಒಂದು ಕಣವನ್ನ ಪಾನ ಮಾಡಿದ್ರು ಕೂಡ ಭಗವದ್ಗೀತಾ ಕಿಂಚಿದೀತ ಗಂಗಾ ಜಲಲವ ಕಣಿಕಾ ಪೀತ ಸಕೃದಪಿಯೇನ ಮುರಾರಿ ಸಮರ್ಚ ಕ್ರಿಯತೆ ನೈವ ಯಮೇನನ ಚರ್ಚಾ. ಅಂಥವರನ್ನ ಯಮದೇವರು ಚರ್ಚನೆ ಮಾಡೋದಿಲ್ಲ ಅಂತ ಶಂಕರಾಚಾರ್ಯರು ಈ ಗಂಗೆಯ ಮಹಿಮೆಯನ್ನು ಸ್ತೋತ್ರ ಮಾಡಿದ್ದಾರೆ. ಇನ್ನೊಂದು ಕಡೆ ಗಂಗಾ ಸ್ತುತಿಯಲ್ಲೂ ಹೇಳ್ತಾ ಇದ್ದಾರೆ. ಕುತೋ ವೀಚಿಸ್ತವ ಯದಿಗತಾ ಲೋಚನ ಪತಂ ತ್ವಮಾ ಪೀತಾ ಪೀತಾಂಬರಪುರ ನಿವಾಸಂ ವಿತರಸಿ. ಅವ್ರು ಹೇಳ್ತಾ ಇದ್ದಾರೆ, ತ್ವಮಾ ಪೀತಾ, ಅಮ್ಮ ಗಂಗಾದೇವಿ, ನಿನ್ನ ನೀರಿನ ಹನಿಯನ್ನು ಯಾರು ಪಾನ ಮಾಡ್ತಾರೋ, ಪೀತ ಅಂದ್ರೆ ಆಪೀತ, ಚೆನ್ನಾಗಿ ಕುಳಿದು ಬಿಟ್ರೆ, ಭಕ್ತಿಯಿಂದ ಕುಳಿದ್ರೆ, ನಿನ್ನ ಮಹಿಮೆಯನ್ನು ಅರಿತುಕೊಂಡು ಮಹಿಮೆಯನ್ನು ತಿಳಿದುಕೊಂಡು ಒಂದು ಹನಿಯನ್ನ ನಾವು ಗಂಟಲದಲ್ಲಿ ಒಳಗೆ ಇಳಿದಿದ್ದಾದ್ರೆ ಆ ಪುಣ್ಯದಿಂದ ಏನು ಮಾಡ್ತಾ ಇದ್ದಾರೆ ಅಂದ್ರೆ, ಪೀತಾಂಬರಪುರ ನಿವಾಸಂ ವಿತರಸಿ. ಗಂಗಾದೇವಿ, ನೀನು ವೈಕುಂಠ ಲೋಕದಲ್ಲಿ ನಿನ್ನ ತಂದೆಯಾದ, ನೀನು ಗಂಗಾಜನಕ, ನಾರಾಯಣ ಗಂಗಾಜನಕ, ನೀನು ಆ ನಾರಾಯಣನ ಮಗಳು, ಆದ್ದರಿಂದ ತಂದೆಗೆ ಹೇಳಿಬಿಡ್ತಾ ಇದ್ದಿ, ಇವರು ನನ್ನ ನೀರಿನಲ್ಲಿ ಸ್ನಾನ ಮಾಡಿದ್ದಾರೆ, ಮಜ್ಜ ಜನೋತ್ತಾರಿಣಿ ಅಂತ ಇದ್ದಾರೆ, ಯಾರು ಸ್ನಾನ ಮಾಡ್ತಾರೋ ಉತ್ತಾರಣೆ ಮಾಡ್ತಾ ಇದ್ದಾಳೆ. ಸಂಸಾರದ ಬಂಧನವನ್ನು ಕಳೆದು ನಮ್ಮನ್ನ ವೈಕುಂಠದ ಸ್ಥಾನಕ್ಕೆ ಕಳಿಸಿ ಅಲ್ಲಿ ತನ್ನ ತಂದೆಯಾದ ವಿಷ್ಣುವಿಗೆ ಹೇಳ್ತಾಳಂತೆ, ಪೀತಾಂಬರ ಪುರ ನಿವಾಸಂ ವಿತರಸಿ. ಅಂದ್ರೆ ಪೀತಾಂಬರಪುರ ಅಂದ್ರೆ ವೈಕುಂಠಪುರ. ಆ ವೈಕುಂಠಪುರದಲ್ಲಿ ನಮಗೊಂದು ಅದ್ಭುತವಾದ ಮನೆಯನ್ನೇ ವಿತರಿಸಿ ಡಿಸ್ಟ್ರಿಬ್ಯೂಟ್ ಮಾಡ್ತಾಳಂತೆ ಗಂಗಾದೇವಿ. ನಾರಾಯಣನನ್ನು ಕೇಳ್ತಾ ಇದ್ದಾಳೆ ಅಂತ ಶಂಕರಾಚಾರ್ಯರಂತಾರೆ. ತ್ವಮಾ ಪೀತಾ ಪೀತಾಂಬರಪುರ ನಿವಾಸಂ ವಿತರಸಿ ಕುತೋ ವೀಚಿಹಿ ವೀಚಿಹಿ ತವ ಯದಿ ಗತಾಲೋಚನ ಪಥಂ. ಗಂಗಾದೇವಿಯ ನೀರಿನ ಅಲೆಯನ್ನು ಯಾರು ನೋಡ್ತಾರೋ ಅವರಿಗೆ ಸಂಸಾರ ಸಮುದ್ರದ ಅಲೆಯೇ ನಾಶ ಆಗಿ ಹೋಗ್ಬಿಡ್ತದೆ ಅಂತ. ಅಂದ್ರೆ ಅಂತಹ ಸಂಸಾರ ಬಂಧನದಿಂದ ಕಳೆಯುವ, ನಮ್ಮನ್ನ ಉತ್ತಾರಣೆ ಮಾಡುವಂತಹ, ಸಾಮಾನ್ಯವಾಗಿ ಯಾರಾದರೂ ಮುಳುಗಿದರೆ ನಮ್ಮನ್ನು ಇನ್ನೂ ಮುಳುಗಿಸೋರು ಇರ್ತಾರೆ ಲೋಕದಲ್ಲಿ, ಅದರ ಮುಳುಗಿದವ್ರನ್ನ ಎತ್ತಿ ನಮ್ಮನ್ನು ಉದ್ಧಾರ ಮಾಡುವವಳು ಅಂದ್ರೆ ಗಂಗಾದೇವಿ ಒಬ್ಬಳೆ ಅಂತ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಇಂತಹ ಗಂಗೆಯ ಒಂದು ಮಹಿಮೆಯನ್ನು ನಾವು ಅರಿತುಕೊಳ್ಬೇಕು. ಏನಿದೆ ಆ ಗಂಗಾ ನದಿಯಲ್ಲಿ ವಿಶೇಷ ಅಂದ್ರೆ, ಸ್ರೋತಸಾಂ ಅಸ್ಮಿ ಜಾಹ್ನವಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಗಂಗಾ ನದಿಯ ನೀರಿನಲ್ಲಿ ನನ್ನ ವಿಭೂತಿ ರೂಪ ಇದೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಸ್ರೋತಸಾಂ ಅಸ್ಮಿ ಜಾಹ್ನವಿ, ಆ ಗಂಗಾದೇವಿಯಲ್ಲೇ ನನ್ನ ವಿಶೇಷವಾದ ವಿಭೂತಿ ರೂಪ ಇದೆ ಅಂತ ಪರಮಾತ್ಮ ಹೇಳಿದ್ದಾನೆ. ಅದಕ್ಕೋಸ್ಕರವಾಗಿ ಅಷ್ಟು ಮಹತ್ವ ಇದೆ ಆ ಗಂಗಾದೇವಿಗೆ.
ಅಂದ್ರೆ ಸರ್ವಯೋಸೌ ಆ ಪರಮಾತ್ಮ ಹೇಗಿದ್ದಾನೆ, ಸರ್ವಗತೋ ವಿಷ್ಣು, ವಿಷ್ಣು ಶಬ್ದಕ್ಕೆ ವ್ಯಾಪ್ತತ್ವಾತ್ ವಿಷ್ಣು, ಎಲ್ಲ ಕಡೆಗೆ ವ್ಯಾಪ್ತನಾಗಿದ್ದಾನೆ. ಗಂಗಾ ನದಿಯ ನೀರಿನಲ್ಲೂ ಇದ್ದಾನೆ, ಮತ್ತೆ ಎಲ್ಲ ಕಡೆ ಇದ್ದಾನಂದ್ರೆ ಗಂಗಾದೇವಿ ಮಹತ್ವ ಏನು ಅಂದ್ರೆ ಯೋಸೌ ಸರ್ವಗತೋ ವಿಷ್ಣು ಚಿತ್ಸ್ವರೂಪೀ ನಿರಂಜನ ಸಯೇವ ದ್ರವರೂಪೇಣ ಗಂಗಾಂಭೋ ನಾತ್ರ ಸಂಶಯ. ಇದರಲ್ಲಿ ಸಂಶಯವೇ ಬೇಡ. ಪರಮಾತ್ಮ ನಾರಾಯಣ ಆ ನೀರಿನ ಕಣಕಣದಲ್ಲಿ ಅದ್ಭುತವಾದ ಚಿದ್ರೂಪನಾಗಿ ಹರಿತಾ ಇದ್ದಾನಂತೆ. ಅದಕ್ಕೋಸ್ಕರವಾಗಿ ಲೋಕದಲ್ಲಿ ಗಂಗೆಗೆ ಅಷ್ಟು ಮಹತ್ವ. ಬರೇ ಕೇವಲ ಬ್ರಾಹ್ಮಣರು ಅಂತಲ್ಲ, ಎಲ್ಲ ಜಾತಿಯವರು ಗಂಗಾ ನದಿಯ ಒಂದು ಸೇವೆಯನ್ನು ಮಾಡಿ ಅಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಒಂದು ಸುಂದರವಾದ ಈ ಒಂದು ದೃಷ್ಟಾಂತವನ್ನು ಕೊಡಬಹುದು ನಾವು. ನಮ್ಮ ದೇಶದಲ್ಲಿ ಅತ್ಯಂತ ಒಬ್ಬ ಸಂಗೀತಗಾರ ಇದ್ದ, ಬಿಸ್ಮಿಲ್ಲಾ ಖಾನ್ ಅಂತ, ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅಂತ, ಶೆಹನಾಯಿ ವಾದಕ. ಅವನನ್ನು ಬೇರೆ ದೇಶದವರು ಒಮ್ಮೆ ಅಲ್ಲಿ ಪ್ರೋಗ್ರಾಮ್ ಕೊಟ್ಟಾಗ ಹೇಳಿದ್ರಂತೆ, ನೀವು ಇಲ್ಲಿ ಬಂದ್ಬಿಡಿ, ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ತೇವೆ, 2 ಲಕ್ಷ ರೂಪಾಯಿ ತಿಂಗಳಿಗೆ ಕೊಡ್ತೇವೆ ಅಂತಂದರೆ ಅವಾಗ ಬಿಸ್ಮಿಲ್ಲಾ ಖಾನ್ ಹೇಳಿದ್ರಂತೆ, ನನಗೆ 2 ಲಕ್ಷ ಬೇಡ, 2 ಕಡೆ ನನಗೆ ಲಕ್ಷ್ಯ ಇದೆ. ಯಾವುದು ಲಕ್ಷ್ಯ ಅಂದರೆ, ಒಂದು ಕಾಶಿ ವಿಶ್ವನಾಥ, ಇನ್ನೊಂದು ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಕಾಶಿ ವಿಶ್ವನಾಥನ ಮಂದಿರದ ಮುಂದೆ ಒಮ್ಮೆ ವಾದನ ಮಾಡದೇ ಇದ್ರೆ ನನಗೆ ಸಮಾಧಾನ ಇಲ್ಲ, ಅವೆರಡು ಇಲ್ಲಿ ತಂದುಕೊಳ್ಳೋದಾದ್ರೆ ಇಲ್ಲಿ ಬರ್ತೇನೆ ಅಂತ ಒಬ್ಬ ಮುಸಲ್ಮಾನನಾಗಿರ್ತಕ್ಕಂತಹ ಒಬ್ಬ ಉಸ್ತಾದ್, ಒಂದು ಸಂಗೀತಗಾರ ಭಾರತದ ಬಗ್ಗೆ ಇಷ್ಟು ಅಭಿಮಾನದಿಂದ ಗಂಗೆಯ ಬಗ್ಗೆ ಹೇಳ್ತಾರಂತಂದ್ರೆ ಉಳಿದವರ ಬಗ್ಗೆ ಏನು ಹೇಳೋದು. ಎಲ್ಲ ಜಾತಿಯವರು ಕೂಡ ಆ ರೀತಿಯಾಗಿ ಪರಮಾತ್ಮನ ಒಂದು ಮಗಳಾಗಿರ್ತಕ್ಕಂಥ ಗಂಗೆಯನ್ನ ಗಂಗಾಮಯ್ಯ ಅಂತ ಪೂಜೆ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರ ಮನೆಯಲ್ಲಿ ನಾವು ಗಂಗಾದ ಕಲಶ ನೋಡ್ತೇವೆ, ಆದರೆ ಶೂದ್ರಾದಿಗಳು ಅಥವಾ ಇತರೆ ಜಾತಿಯವರೇನಿದ್ದಾರೆ ಅವರೆಲ್ಲರಲ್ಲಿ ಗಂಗಾದ ಗಿಂಡಿ ಕಲಶ ಏನು ಇಟ್ಕೊಳ್ಳೋದಿಲ್ಲ, ಆದರೂ ನೀರಿನಲ್ಲೇ ಗಂಗೆಯನ್ನ ಚಿಂತನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾರೋ ಕೇಳಿದ್ರಂತೆ, ಅವ್ವ ನೀವೆಲ್ಲ ಗಂಗವ್ವ ಗಂಗಮ್ಮ ಅಂತ ಯಾಕೆ ಇಡ್ತೀರಿ ಅಂತಂದ್ರೆ, ಆ ಹೆಸರು ಹೇಳಿದ್ರೇನೆ ನಮ್ಮ ಪಾಪ ಹೋಗ್ತದಪ್ಪ, ಆ ಗಂಗಾದೇವಿಯ ಅನುಗ್ರಹದಿಂದ ನಾವು ಸ್ವರ್ಗಾದಿಗಳಿಗೆ ಹೋಗಬೇಕು, ನಮಗೆ ಉಳಿದದ್ದೆಲ್ಲ ಮಂತ್ರಗಿಂತ್ರ ಗೊತ್ತಿಲ್ಲ, ಈ ಹೆಸರಿನಿಂದಲೇ ನಾವು ಮೋಕ್ಷಕ್ಕೆ ಹೋಗ್ತೇವೆ ಅಂತ ಆ ರೀತಿಯಾಗಿ ಧ್ಯಾನ ದಾನ ಹರಿಗಾನ ಮನನ ಪೂಜನಕ್ಕೆ ಭಜನ ಯಜನ ಜಪಕ್ಕೆ 10 ತಪಕ್ಕೆ ಸಿಗದ ಪದವಿತ್ತು ಸರ್ವ ಸೃಜನ ಮಹಾದಾನೈರ ಧ್ಯಾನೈ. ಆ ದಾನ ಧ್ಯಾನ ಮಾಡಿ ದಣಿತೇವೆ ನಾವು. ಒಮ್ಮೊಮ್ಮೆ ಅಧಿಕ ಮಾಸ ಅಂತ ಬಂತಲ್ಲ, ಅಪೂಪ ಅಂತ 33 ಎಲ್ಲ ಕೊಟ್ಟು ಏನೇನೋ ಪ್ರಯತ್ನ ಮಾಡ್ತೇವೆ ನಾವು. ಅದರಲ್ಲಿ ಕರೆಯುವಾಗ ಒಂದು ಕರ್ರಂದು ಆಗಿರ್ತದೆ, ಒಂದು ಯಾವುದೋ ಮುರುಕಾಗಿರ್ತದೆ, ಆದರೂ ಕೂಡ ಅದೆಲ್ಲ ಎಲ್ಲಿ ನೋಡೋದು, ಕೊಟ್ಟು ಬಿಡೋದು ಅಂತ ದಾನ ಮಾಡ್ತೀವಿ. ಅಥವಾ ಯಾವುದೋ ಹಣ್ಣುಗಳನ್ನು ಕೊಡ್ತೇವೆ, ಅದರಲ್ಲಿ ಯಾವುದೋ ಒಂದು ಪದಾರ್ಥ ಸರಿ ಇಲ್ಲ ಅಂದ್ರೂ ಕೂಡ ನಮ್ಗೆ ಗೊತ್ತಾಗುವುದಿಲ್ಲ. ಇಂಥವೆಲ್ಲ ದಾನಗಳನ್ನು ಮಾಡಿ ನಾವು ದೇವರನ್ನ ಒಲಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಗಂಗಾದೇವಿ ಹೇಳ್ತಾಳೆ, ಮಹಾದಾನೈಹಿ ಧ್ಯಾನೈಹಿ ಬಹುವಿಧ ವಿತಾನೈಹಿ. ನಮ್ಮ ಪೂಜೆಯಾಗಲಿ, ನಮ್ಮ ಧ್ಯಾನವಾಗಲಿ, ನಮ್ಮ ಗಾನವಾಗಲಿ ಅದು ಪೂರ್ಣ ಫಲ ಸಿಗ್ತದಂತಿಲ್ಲ. ಒಂದು 10 ಗಾಯತ್ರಿ ಜಪ ಮಾಡುವಾಗ ನಮ್ಮ ಮನಸ್ಸು 10 ಕಡೆ ಹೋಗ್ತಾ ಇರ್ತದೆ. ಆದರೆ ಈ ಗಂಗಾದೇವಿ ಹೇಳ್ತಾಳೆ, ನನ್ನ ನೀರಿನಲ್ಲಿ ಒಂದು ಸ್ನಾನ ಮಾಡಿ ನಿಮಗೆ ಯಾವ ಶ್ರಮ ಇಲ್ಲದೆ ನಾನು ಪುಣ್ಯವನ್ನು ಕೊಡ್ತೇನೆ ಅಂತ. ಅದ್ಭುತವಾಗಿರತಕ್ಕಂತಹ ನಿನ್ನ ಮಹಿಮೆ. ಆ ರೀತಿಯಾಗಿ ಭಗೀರಥ ಮಹಾರಾಜ ಪ್ರಯತ್ನ ಪೂರ್ವಕವಾಗಿ ಕರೆದುಕೊಂಡು ಬಂದು 60,000 ಜನ ಆ ಸಗರ ಪುತ್ರರನ್ನ ಉದ್ಧಾರ ಮಾಡಿದಂತಹ ಕಾಲದಿಂದ ಇವತ್ತಿನ ಕಾಲದವರೆಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಹಿರಿಯರಿಗೆ ಅಂದರೆ ತಂದೆ ತಾಯಿಗಳಿಗೆ ಸದ್ಗತಿಯನ್ನು ಕೊಡಬೇಕಾದ್ರೆ ಆ ಗಂಗಾ ನದಿಯಲ್ಲಿ ಅಸ್ಥಿಯನ್ನ ಅಥವಾ ಭಸ್ಮವನ್ನ ಹಾಕಿ ಮತ್ತು 3 ಸಲ ತರ್ಪಣವನ್ನು ಕೊಟ್ಟು ಆ ಗಂಗಾದೇವಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಎಂದೋ ಆ ಭಗೀರಥ ತಂದ ಭಾಗೀರಥಿಯಲ್ಲಿ ನಾವೆಲ್ಲರೂ ಕೂಡ ಅಂದರೆ ನಮ್ಮ ಭಾರತೀಯರೆಲ್ಲರೂ ಕೂಡ ಈ ರೀತಿಯಾಗಿ ತರ್ಪಣವನ್ನು ಕೊಟ್ಟು ಪಿತೃಗಳನ್ನು ಉದ್ಧಾರ ಮಾಡತಕ್ಕಂತಹ ಗಂಗೆಯ ಅದ್ಭುತವಾದ ಮಹಿಮೆ ಇದೆಲ್ಲವನ್ನು ಅರಿತುಕೊಳ್ಬೇಕು. ಆದ್ದರಿಂದ ಅಲ್ಲಿ ಹೇಳ್ತಾ ಇದ್ದಾರೆ, ಆ ನಂದಿನಿ, ನಾವೆಲ್ಲರೂ ಮನೆಯಲ್ಲಿ ಸ್ನಾನ ಮಾಡುವಾಗ ಗಂಗಾಳದಲ್ಲಿ, ಗಂಗಾಳ ಅಂತ ಇರ್ತಿದ್ದು ಹಿಂದಕ್ಕೆ, ಈಗೆಲ್ಲ ಬಕೀಟ್ ಬಂದು ಇಂಗ್ಲಿಷ್ ಮಯ ಆಗಿದೆ, ಆದರೂ ಕೂಡ ಆ ಬಕೀಟನ್ನು ಬಕೀಟು ಅಂತ ಹೇಳದೇನೆ ಅದನ್ನು ಗಂಗಾಳ ಅಂತ ಒಂದು ಶಬ್ದವನ್ನು ಬಳಸಿ ನಾವೆಲ್ಲ ಸ್ನಾನ ಮಾಡೋಣ. ಪ್ರತಿನಿತ್ಯ ಸ್ನಾನ ಮಾಡುವಾಗ ಕೇವಲ ನೀರನ್ನು ಮೈಯಲ್ಲಿ ಹಾಕ್ಕೊಂಡ್ರೆ ಅದು ಸ್ನಾನ ಅಲ್ಲ. ನಮ್ಮ ದೇಶದ ಪ್ರಕಾರ ಆ ಸ್ನಾನ ಮಾಡುವಾಗ ಆ ಮಂತ್ರ ಸಹಿತವಾಗಿ ಮಾಡಬೇಕು. ಆ ನಂದಿನಿ ನಳಿನಿ ಸೀತಾ ಮಾಲತೀಚ ಮಲಾಪಹ ವಿಷ್ಣುಪಾದಾಬ್ಜ ಸಂಭೂತ ಗಂಗಾ ತ್ರಿಪಥಗಾಮಿನಿ ಭಾಗೀರಥಿ ಭೋಗವತಿ ಜಾಹ್ನವಿ ತ್ರಿದಶೇಶ್ವರಿ ದ್ವಾದಶೈತಾನಿ ನಾಮಾನಿ, ಹೀಗೆ 12 ನಾಮಗಳನ್ನು ಹೇಳಿ ಸ್ನಾನ ಮಾಡಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ನಾವು ಎಲ್ಲ ಇಲ್ಲಿ ಸ್ನಾನ ಮಾಡುವಾಗ ಕಾವೇರಿಯಲ್ಲಿ ಕೂಡ ಗಂಗೆಯನ್ನು ಮೊದಲು ಆವಾಹನ ಮಾಡಬೇಕು.
ಆಮೇಲೆ ಕಾವೇರಿಯನ್ನು ಚಿಂತನೆ ಮಾಡಬೇಕು ಅಂತ ನಮ್ಮ ಹಿರಿಯರು ಈ ಒಂದು ಸಂಪ್ರದಾಯಗಳನ್ನು ಹಾಕಿಕೊಟ್ಟಿದ್ದಾರೆ. ಆ ರೀತಿಯಾಗಿ ಸ್ನಾನವನ್ನು ಮಾಡಿದರೆ ಅದಕ್ಕೆ ಫಲ, ಇಲ್ಲಾಂದರೆ ವ್ಯರ್ಥ. ಆ ಪಶುಗಳು ಕೆರೆಯಲ್ಲಿ ಸ್ನಾನ ಮಾಡಿದಂತೆ, ಹೊರಗೆ ಎಲ್ಲೋ ಒಂದು ಕಡೆ ಸ್ನಾನ ಮಾಡಿ ಬಂದಂತೆ ನಾವು ಕೂಡ ಮನೆಯಲ್ಲಿ ಕೇವಲ ಮೈಯಲ್ಲಿ ನೀರು ಹಾಕ್ಕೊಂಡ್ರೆ ಮೈ ಮೇಲಿನ ಮಾಲಿನ್ಯ ಹೋಗುವುದೇ ಹೊರತು ಪಾಪ ಕಳೆದುಕೊಳ್ಳಿಕ್ಕೆ ಆಗೋದಿಲ್ಲ. ಇಷ್ಟು ಸುಲಭವಾದ ಸಾಧನವನ್ನು ನಮ್ಮ ಭಾರತೀಯರು ಕೊಟ್ಟಿದ್ದಾರೆ. ನಾವು ಈ ದಶಹರ ದಿನ 10 ವಿಧದ ಹಣ್ಣುಗಳನ್ನು ದಾನ ಮಾಡ್ತಾ ಉಡಿ ತುಂಬಿ ವಾಯನ ದಾನವನ್ನು ಕೊಟ್ಟು ಆ ಬ್ರಾಹ್ಮಣರಿಗೆ ಅದನ್ನು ಎಲ್ಲ ಸಮರ್ಪಣೆ ಮಾಡಿ ಆ ಮೂಲಕವಾಗಿ ಗಂಗೆಯನ್ನು ನಾವೆಲ್ಲ ಚಿಂತನೆ ಮಾಡಬೇಕು, ಪೂಜೆ ಮಾಡಬೇಕು ಮತ್ತು ಅವಳ ಒಂದು ಧ್ಯಾನವನ್ನು ಮಾಡಬೇಕು ಅಂತ ಈ ರೀತಿಯಾಗಿ ಆ ಗಂಗೆಯ ಮಹತ್ವವನ್ನು ದಶಹರಾದಲ್ಲಿ ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಮನೆಯಲ್ಲಿ ನಾವು ಗಂಗೆಯನ್ನು ಸ್ನಾನ ಮಾಡುವಾಗ ಇನ್ನೊಂದು ಕೆಲಸ ಮಾಡಬೇಕು. ಕೇವಲ ನೀರನ್ನು ತಗೊಂಡು ತಲೆಯ ಮೇಲೆ ಹಾಕ್ಕೊಳ್ಳೋದಲ್ಲ, ಆ ಮೂರ್ತಿ ಚಿಂತನೆಯನ್ನು ಮಾಡಬೇಕು. ಯಾಕೆಂದರೆ ಈ ಭಾರತ ದೇಶದಲ್ಲಿ ಯಾವುದೇ ಒಂದು ವಸ್ತುವನ್ನು ಪೂಜೆ ಮಾಡೋದಿಲ್ಲ. ಪ್ರಕೃತಿ ಪೂಜಾ ಅಂದರೆ ಕೇವಲ ಮರದ ಪೂಜೆ, ಕೇವಲ ನದಿಯ ಪೂಜೆ, ಕೇವಲ ಪರ್ವತದ ಪೂಜೆ, ಕೇವಲ ಆ ಪ್ರತಿಮೆಗಳ ಪೂಜೆ ಅಲ್ಲ. ನಾವು ಪ್ರತಿಮೆ ಪೂಜಕರಲ್ಲ, ವಿಗ್ರಹ ಪೂಜಕರು ಅಲ್ಲ. ವಿಗ್ರಹವೇ ನಮಗೆ ದೇವರಲ್ಲ, ವಿಗ್ರಹದ ಒಳಗೆ ಭಗವಂತ ಇದ್ದಾನೆ ಅಂತ ಬ್ರಹ್ಮಸೂತ್ರ ಹೇಳುತ್ತದೆ. ಇವೆಲ್ಲ ಓದದೇ ಇರುವ ಜನ ಭಾರತೀಯರು ವಿಗ್ರಹ ಪೂಜಕರು, ವಿಗ್ರಹಾರಾಧನೆ ಮಾಡುವವರು ಅಂತ ನಮ್ಮ ಬಗ್ಗೆ ಏನೇನೋ ಅಪಪ್ರಚಾರ ಮಾಡ್ತಾರೆ. ನಿಜವಾಗಿ ನಾವು ಯಾರೂ ವಿಗ್ರಹ ಆರಾಧಕರಲ್ಲ. ಹಾಗಾದ್ರೆ ಏನು ಮಾಡ್ತೀವಿ ಅಂದರೆ ವಿಗ್ರಹದ ಒಳಗೆ ಆ ದೇವರ ಸನ್ನಿಧಾನವನ್ನು ಚಿಂತನೆ ಮಾಡಿ ಅದರಂತೆ ಈಗ ಮಾತೃದೇವೋಭವ ಅಂತ ಹೇಳ್ತೇವೆ. ಮಾತೃದೇವೋಭವ ಅಂದರೆ ತಾಯಿಯಲ್ಲಿ ದೇವರ ಸನ್ನಿಧಾನ ಇದೆ ಅಂತ. ತಾಯಿಯ ದೇವರಾದ್ರೆ ಬೇಕಾದ್ ಮಾಡ್ಬೋದಾಗಿತ್ತು, ಅವರೇ ನಮಗೆ ವರ ಕೊಡ್ಬೋದಾಗಿತ್ತು, ಬುದ್ಧಿವಂತರನ್ನು ಮಾಡ್ಬೋದಾಗಿತ್ತು. ಮತ್ತೆ ಬೇರೆ ದೇವರು ಯಾಕೆ ಬೇಕು ತಾಯಿ ಇದ್ದ ಮೇಲೆ? ಹಾಗಲ್ಲ, ತಾಯಿಯಲ್ಲಿ ದೇವರ ಸನ್ನಿಧಾನ. ಮಾತೃದೇವೋಭವ ಅಂದರೆ ತಾಯಿಯಲ್ಲಿ ದೇವರ ಸನ್ನಿಧಾನ. ಪಿತೃದೇವೋಭವ ಅಂದರೆ ತಂದೆಯಲ್ಲಿ ದೇವರ ಸನ್ನಿಧಾನ. ಪತಿ ದೇವೋಭವ ಅಂದರೆ ಪತಿಯ ಒಳಗೆ ಭಗವಂತನ ಸನ್ನಿಧಾನ ಇದೆ, ಸಾನ್ನಿಧ್ಯ ಇದೆ. ಅದರಂತೆ ಕಲ್ಲಿನೊಳಗೆ ದೇವರ ಸಾನ್ನಿಧ್ಯ ಇದೆ ಹೊರತು ಕಲ್ಲೇ ದೇವರಲ್ಲ. ಹಾಗೆ ಈ ಗಂಗಾ ನದಿಯ ನೀರೇನಿದೆ ಅದು ನೀರು ದೇವರಲ್ಲ, ನೀರಿನ ಒಳಗೆ ಅಭಿಮಾನಿ ದೇವತೆ ಇದ್ದಾಳೆ ಅಂತ ಈ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಎಲ್ಲ ಆಚಾರ್ಯವರೇಣ್ಯರು ಆ ಬ್ರಹ್ಮಸೂತ್ರದ ಮೂಲಕ ನಮಗೆ ಈ ಒಂದು ಸಿದ್ಧಾಂತವನ್ನು ಹೇಳಿದ್ದಾರೆ. ಏನು ಸಿದ್ಧಾಂತ? ನಾವು ಅಗ್ನಿಯನ್ನು ನೋಡಿದಾಗ, ನೀರನ್ನು ನೋಡಿದಾಗ, ಗಿಡವನ್ನು ನೋಡಿದಾಗ, ಪ್ರಕೃತಿಯನ್ನು ನೋಡಿದಾಗ ಅದರ ಒಳಗೆ ಅಭಿಮಾನಿ ದೇವತೆಗಳಿದ್ದಾರೆ ಅಂತ. ಯಾಕಂದ್ರೆ ವೇದಗಳು ಏನು ಹೇಳ್ತಾ ಇವೆ ಅಂದರೆ ಆಪೋ ಬ್ರುವನ್ ಮೃದಬ್ರವೀತ್ ಅಂತ ಹೇಳ್ತವೆ. ಆಪೋ ಬ್ರುವನ್ ಅಂದರೆ ನೀರುಗಳು ಮಾತಾಡಿದವು ಅಂತ. ಮೃದಬ್ರವೀತ್ ಅಂದ್ರೆ ಮಣ್ಣು ಮಾತಾಡಿತು. ಏನು ಮಣ್ಣು ಏನು ಮಾತಾಡ್ತದೆ, ನೀರುಗಳೇನು ಮಾತಾಡ್ತದೆ, ಹೀಗೆ ಹೇಳ್ತದಲ್ಲ ವೇದ. ಅಂದರೆ ನೀರು ಮಾತಾಡುವುದು ಅಂದರೆ ನೀರಿನ ಅಭಿಮಾನಿ ದೇವತೆ ಅಂದರೆ ಗಂಗೆ ಮೊದಲಾದವರೆಲ್ಲ ಮಾತನಾಡ್ತಾರೆ ಅಂತ ಈ ಅರ್ಥ. ಒಂದು ಪರ್ವತ ಹಿಮಾಲಯ ಪರ್ವತ ಅಂತಂದ್ರೆ ಅದು ನಮಸ್ಕಾರ ಮಾಡುವಾಗ ಹಿಮಾಲಯ ಪರ್ವತದ ಒಳಗೆ ಹಿಮಾಲಯ ಅಂತ ಹೇಳುವ ಹಿಮರಾಜ ಅವನಿದ್ದಾನೆ. ಆ ರೀತಿಯಾಗಿ ಹಿಮಾಲಯೋ ರಾಮ ನಗಾದಿರಾಜ. ಕಾಳಿದಾಸ ತನ್ನ ಕುಮಾರ ಸಂಭವ ಎನ್ನುವ ಗ್ರಂಥದಲ್ಲಿ ಅಶ್ಚುತ್ತರಸ್ಯಾಂ, ಉತ್ತರ ದಿಕ್ಕಿನಲ್ಲಿ ಒಂದು ಪರ್ವತ ಇದೆ. ಅಶ್ಚುತ್ತರಸ್ಯಾಂ ದಿಶಿ ದೇವತಾತ್ಮ, ನೋಡಿ ದೇವತಾತ್ಮ ಅಂತ ಹೇಳ್ತಾ ಇದ್ದಾನೆ. ಹಿಮಾಲಯೋ ನಾಮ ನಗಾದಿರಾಜ. ನಗ ಅಂದ್ರೆ ಪರ್ವತ, ಪರ್ವತದ ಅಧಿರಾಜನಾಗಿರ್ತಕ್ಕಂಥವನು ಯಾರು ಅಂದ್ರೆ ಹಿಮಾಲಯ ಅಂತ ಅವನ ಹೆಸರು. ಅವನು ದೇವತಾತ್ಮ, ಕೇವಲ ಕಲ್ಲಲ್ಲ. ಪರ್ವತ ಅಂದ್ರೆ ಕಲ್ಲಲ್ಲ. ಹಾಗಾದ್ರೆ ಪರ್ವತರಾಜನ ಮಗಳು ಪಾರ್ವತಿ ಅಂದ್ರೆ ಪರ್ವತ ಹಡದಿದ್ದ ಏನು? ಗಿಡ ಇದು ಏನು ಜಡವಾಗಿರ್ತಕ್ಕಂತಹ ಒಂದು ಕಲ್ಲು ಆ ಮಗಳನ್ನು ಪಡಿತದೇನು? ಹಾಗರ್ಥ ಮಾಡಬಾರ್ದು. ಪಾರ್ವತಿ ಅಂದ್ರೆ ಪರ್ವತ ರಾಜನ ಮಗಳು, ಆ ಪರ್ವತಕ್ಕೆ ಅಭಿಮಾನಿಯಾದ ಹಿಮಾಲಯ ರಾಜನ ಮಗಳೇ ಪಾರ್ವತಿ ಅಂತ ಅರ್ಥ ಮಾಡಬೇಕೆ ಹೊರತು ಹಾಗೆ ಕಲ್ಲನ್ನು ಕಲ್ಲು ಅಂತ ತಿಳಿದುಕೊಳ್ಳುವುದಲ್ಲ. ಆ ಕಲ್ಲಿನ ಒಳಗೆ ಅಭಿಮಾನಿ ದೇವತೆ. ಹಾಗೆ ಇಲ್ಲಿ ಗಂಗೆ ನಮ್ಮ ಮನೆಯಲ್ಲಿ ಬರ್ತಾಳೆ ಅಂದ್ರೆ ಆ ನೀರಿನ ಒಳಗೆ ಅಭಿಮಾನಿ ದೇವತೆ ಇದ್ದಾಳೆ. ಅವಳು ಹೇಗಿದ್ದಾಳೆ ಅಂತಂದ್ರೆ ವರ್ಣನೆ ಮಾಡ್ತಾ ಇದ್ದಾರೆ. ಶರದ ಚಂದ್ರ ಧವಲಾಂಗಿ ಗಂಗೆ ಶಿರ ಚಂದ್ರ ಚಾರು ಮುಕುಟೆ ಕಮಲ ಕಲಶವರ ಅಭಯವೀವ ನಾಲ್ಕೈಗಳಿಂದ ಪ್ರಕಟೆ. ಈ ದಶಹರ ಬಂದಿದೆ. ಆ ದಶಹರದ ಮಂಗಳ ಸಂದರ್ಭದಲ್ಲಿ, ಹಬ್ಬದಲ್ಲಿ ಆ ತಾಯಿಯನ್ನ ನಾವು ಧ್ಯಾನ ಮಾಡಬೇಕು, ಮೂರ್ತಿಯನ್ನು ಕಲ್ಪನೆ ಮಾಡಿಕೊಳ್ಬೇಕು. ಕೇವಲ ಈಗ ಚಿತ್ರಪಟದಲ್ಲಿ ನಾವು ನೋಡ್ತಾ ಇರ್ತೇವೆ. ಚಿತ್ರಪಟದಲ್ಲಿ ನೋಡಿದ ದೇವರ ಮೂರ್ತಿ ನಮ್ಮ ಹೃದಯ ಮಂಟಪದಲ್ಲಿ ಬರಬೇಕು, ಆಗ ಅದು ಸಾಧನೆ ಅಂತ. ಹಾಗಾಗಿ ಪ್ರತಿನಿತ್ಯವೂ ಆ ಭಾಗೀರಥಿಯನ್ನ ಹೀಗೆ ಚಿಂತಿಸಬೇಕು. ಶರದ ಚಂದ್ರ ಧವಲಾಂಗಿ ಗಂಗೆ ಅಂದ್ರೆ
ಈ ಶರತ್ಕಾಲದ ಚಂದ್ರನ ಬೆಳದಿಂಗಳು ಹೇಗೆ ಪ್ರಕಾಶಮಾನವಾಗಿರ್ತದೋ ಹಾಗೆ ಗಂಗಾದೇವಿ ಬಂದರೆ ಬೆಳದಿಂಗಳೇ ಹರಿದಂತೆ ಕಾಣಿಸ್ತಾ ಇದೆ. ಅಷ್ಟು ಬೆಳಕು ಅಂತೆ ಅವಳ. ಶರದ ಚಂದ್ರ ಧವಲಾಂಗಿ, ಆ ಬಿಳಿಯಾದ ಅಂಗಾಂಗಗಳು ಅವಳ ದೇಹ. ಧವಲಾಂಗಿ ಗಂಗೆ ಶಿರಚಂದ್ರ ಚಾರು ಮುಕುಟೆ, ತಲೆ ಮೇಲೆ ಒಂದು ಕಿರೀಟ, ಆ ಕಿರೀಟದೊಳಗೆ ಚಂದ್ರನ ಗುರುತಿದೆ ಅಂತೆ. ಕಮಲ ಕಲಶವರ ಅಭಯವೀವ, ನಾಲ್ಕೈಗಳಿಂದ ಪ್ರಕಟೆ. ಕಮಲ ಕಲಶ, 4 ಕೈಗಳು, ಒಂದು ಕಡೆ ಕಮಲ, ಇನ್ನೊಂದು ಕಡೆ ಕಲಶ, ಒಂದು ಕಡೆ ವರ ಮತ್ತು ಅಭಯ. ಈ 4 ಕೈಗಳಿಂದ ಸಿಂಹಾಸನದ ಮೇಲೆ ಕೂತಿದ್ದಾಳೆ. ಯಾವ ಸಿಂಹಾಸನ? ಶ್ವೇತ ಮಕರ ಸಿಂಹಾಸನಸ್ಥೆ ನಿನ್ನ ತುತಿಸೆ ಮೋಕ್ಷ ಪಟ್ಟ, ಶರಚಂದ್ರ ಜ್ಯೋತ್ಸ್ನಾಂ ಶಶಿ ಶಕಲ ಶ್ವೇತಾಲ ಮುಕುಟಾಂ, ಕರೈ ಕುಂಭಾಂಭೋಜೆ ವರಭಯ ನಿವಾಸೌಚ ದದತಿಂ, ವರಭಯ ನಿರಾಸೌಚ ದದತಿಂ, ಸುಧಾಧಾರಾಕಾರ ವರ್ಣನೆ ಮಾಡ್ತಾ ಇದ್ದಾರೆ. ಶರದ ಚಂದ್ರಧವಲಾಂಗಿ ಗಂಗೆ ಶಿರ ಚಂದ್ರ ಚಾರು ಮುಕುಟೆ, ಕಮಲ ಕಲಶವರ ಅಭಯವೀವ, 4 ಕೈಗಳಿಂದ ಪ್ರಕಟೆ. ಆ ಗಂಗಾ ನದಿಯ ನೀರಿನ ಧಾರೆ, ಅದು ವಸ್ತ್ರ ಹುಟ್ಟಿದ್ದಾಳೆ, ಬಿಳಿಯ ವಸ್ತ್ರ, ನೀರಿನ ಬಣ್ಣ ಅಂತಾರೆ. ಆ ಜರತಾರದ ಸೀರೆಯನ್ನು ಉಟ್ಟುಕೊಂಡು ಬಿಳಿಯ ಮೊಸಳೆ ಶ್ವೇತ ಮಕರ ಅಂದಿದ್ದಾರೆ ನೋಡಿ. ನಾವೆಲ್ಲ ಕರಿ ಮೊಸಳೆಯನ್ನು ನೋಡಿದ್ದೇವೆ, ಬಿಳಿ ಮೊಸಳೆಯೂ ಇರ್ತದಂತೆ. ನಾವೆಲ್ಲ ಯೂಟ್ಯೂಬ್ನಲ್ಲಿ ತೆಗೆದು ನೋಡಿದ್ರೆ ಬಿಳಿ ಮೊಸಳೆಯೂ ಕಾಣ್ತದೆ, ನಮ್ಗೆ ಗೊತ್ತು. ಅಂತಹ ಬಿಳಿಯ ಮೊಸಳೆಯನ್ನು ಸಿಂಹಾಸನವನ್ನಾಗಿ ಮಾಡಿಕೊಂಡು 4 ಕೈಗಳಿಂದ ಕಮಲ ಕಲಶ ವರ ಅಭಯಗಳಿಂದ ಆ ಯಾವ ಕಿರೀಟವನ್ನಿಟ್ಟುಕೊಂಡು ಬಿಳಿಯ ವಸ್ತ್ರವನ್ನಿಟ್ಟುಕೊಂಡು ನಮ್ಮ ಕಣ್ಣಿಗೆ ಕಾಣುವ ಆ ದೇವಿ ಮಾತೆ ಆ ರೂಪವನ್ನು ತೋರಿಸ್ತಾ ಇದ್ದಾಳೆ. ಯಾರೋ ಅಂದ್ರು, ಆಚಾರ್ಯರೇ ಈ ರೂಪ ಚಿಂತನೆ ಮಾಡಿ 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 ಎಷ್ಟು ದಿವಸ ಮಾಡಬೇಕು, ಅಥವಾ ಒಂದಾದರೂ ಒಂದು ದಿವಸ ಆ ತಾಯಿ ನಮಗೆ ದರ್ಶನ ಕೊಡ್ತಾಳೇನು ಅಂದರೆ, ಬ್ರಹ್ಮಸೂತ್ರವೇ ಹೇಳ್ತಾ ಇದೆ, ಓಂ ಅಭಿಮಾನಿ ವ್ಯಪದೇಶಸ್ತು ವಿಶೇಷಾನುಗತಿಭ್ಯಾಂ ಓಂ ಓಂ ದರ್ಶತೆ ಚ ಓಂ ಅಂತ ಒಂದು ಸೂತ್ರ ಇದೆ. ದರ್ಶತೆ ಅಂದ್ರೆ ತನ್ನ ಆ ಒಂದು ಅದ್ಭುತವಾದ ರೂಪವನ್ನ ಭಕ್ತರಿಗೆ ತೋರಿಸ್ತಾಳಂತೆ. ಕೆಲವು ಜ್ಞಾನಿಗಳು ಕೆಲವರೆಲ್ಲರೂ ಕಂಡಿದ್ದಾರೆ ಆ ಗಂಗಾದೇವಿಯನ್ನ. ಅವಳ ಪೂಜೆಯನ್ನು ಮಾಡಿದಂಥ ಉದಾಹರಣೆಗಳು ಅನೇಕ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೇವೆ. ಹೀಗೆ ಕೆಲವು ಯತಿಗಳು, ಜ್ಞಾನಿಗಳು, ದಾಸರು ಅವರೆಲ್ಲರೂ ಕೂಡ ಗಂಗಾದೇವಿಯ ದರ್ಶನವನ್ನು ಮಾಡಿಕೊಂಡಿದ್ದಾರೆ ಅಂತ ಇತಿಹಾಸಗಳಿವೆ. ಅದಕ್ಕೋಸ್ಕರವಾಗಿ ಆ ತಾಯಿಯನ್ನ ಮನೆಯಲ್ಲಿ ಧ್ಯಾನ ಮಾಡಿ ಸ್ನಾನ ಮಾಡಬೇಕು. ಇಂತಹ ಮೂರ್ತಿಯ ಚಿಂತನೆಯನ್ನು ಮಾಡಿ ಸ್ನಾನ ಮಾಡಿದರೆ ಅದಕ್ಕೆ ವಿಶೇಷವಾದ ಫಲ ಇದೆ. ನಾವು ದಶಹರದಲ್ಲಿ 10 ದಿನಗಳವರೆಗೆ ನಿರಂತರವಾಗಿ ಮಾಡುವುದಲ್ಲದೇನೆ ಇನ್ನು ಮುಂದೆ ಸತತವಾಗಿ ಆ ತಾಯಿಯ ಚಿಂತನೆಯನ್ನು ಧ್ಯಾನವನ್ನು ಮಾಡಬೇಕು. ಇದರಿಂದ ವಿಶೇಷವಾಗಿರತಕ್ಕಂತಹ ಫಲ ನಮಗೆ ಸಿಗ್ತಾ ಇದೆ. ಒಂದು ಕಡೆಗೆ ಹೇಳ್ತಾರೆ, ಈ ಎಲ್ಲರೂ ಕೂಡ ಅಂದರೆ ಉದಾಹರಣೆಗೆ ನಾವೆಲ್ಲ ಈಗ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ನೋಡ್ತೇವೆ. ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಅಂತ ಸ್ತೋತ್ರ, ಮಂತ್ರಾಲಯ ಸ್ವಾಮಿಗಳದು. ಸ್ತೋತ್ರ ಮಾಡೋ ಕೊನೆಗೆ ಏನು ಹೇಳ್ತಾರೆ ಅಂದರೆ, ವಾಗ್ದೇವತಾ ಸರಿದಮಂ ವಿಮಲೀಕರೋತು, ಅಂದರೆ ರಾಘವೇಂದ್ರ ಸ್ವಾಮಿಗಳವರ ಮಾತಿನ ಗಂಗೆ ನನ್ನನ್ನು ಪಾವನ ಮಾಡಲಿ. ಅಂದ್ರೇನು? ಈ ಗಂಗಾದೇವಿ ಹೇಗೆ ನಮ್ಮನ್ನು ಪಾವನ ಮಾಡ್ತಾಳೋ ಹಾಗೆ ರಾಘವೇಂದ್ರ ಸ್ವಾಮಿಗಳವರ ಮಾತೇ ಒಂದು ಗಂಗಾ ಪ್ರವಾಹ ಅಂತ. ಅಂದ್ರೆ ನಮ್ಮ ಅದ್ಭುತವಾದ ಮಾತುಗಳನ್ನು ಕೂಡ ಗಂಗೆಯ ಪ್ರವಾಹಕ್ಕೆ ಹೋಲಿಸ್ತಾರೆ. ಭಾಗವತವನ್ನ ತತ್ಪಾದ ಸಲಿಲಂ ಯಥಾ ಒಂದ್ ಕಡೆ ಬರೀತಾರೆ. ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಭಾಗವತ ಹೇಳುವಾಗ ಕೃಷ್ಣ ಕಥೆ ಹೇಳಬೇಕು ಅಂತ ಕೇಳಿದಾಗ, ಕೃಷ್ಣ ಕಥೆಯ ಅದು ಗಂಗಾದೇವಿ ಎಷ್ಟು ಪಾವನ ಮಾಡ್ತದೆ ಅಂತ. ತತ್ಪಾದ ಸಲಿಲಂ ಯಥಾ, ಯಾವ ಕೃಷ್ಣನ ಅದ್ಭುತವಾದ ಪಾದೋದಕವಾಗಿದೆಯೋ ಆ ಗಂಗಾ ನದಿ, ಅದೇ ರೀತಿ ಭಾಗವತವು ಕೂಡ ನಮ್ಮನ್ನ ಪಾವನ ಮಾಡ್ತದೆ ಅಂತ ಹೀಗೆ ಹೋಲಿಕೆ ಕೊಡ್ತಾರೆ. ಅಂದ್ರೆ ಆ ಗಂಗಾದೇವಿ ಎಲ್ಲ ನದಿಗಳಲ್ಲಿ ಬರ್ತಾ ಇದ್ದಾಳೆ. ನಿಮಗೆ ಗೊತ್ತು, ಕನ್ಯಾಗತ ಅಂತ ಕೃಷ್ಣಾ ನದಿಯಲ್ಲಿ ಗಂಗಾ ಬರೋದು, ತುಂಗಾ ನದಿಯಲ್ಲಿ ಗಂಗಾ ಬರೋದು. ಅಂದ್ರೆ ನಮ್ಮ ದೇಶದಲ್ಲಿ ಏನಿದೆ ಅಂದ್ರೆ, ಯಾವುದೇ ನದಿಯಲ್ಲಿ ಸ್ನಾನ ಮಾಡುವಾಗ ಈ ಒಂದು ಬೊಗಸೆ ನೀರನ್ನು ಮೊದಲು ಗಂಗಾದೇವಿಗೆ ಅರ್ಘ್ಯ ಕೊಟ್ಟು ಆಮೇಲೆ ಉಳಿದ ನದಿಗಳಿಗೆ ಕೊಡಬೇಕು ಅಂತ ಅಷ್ಟು ಸ್ಥಾನವನ್ನು ಕೊಟ್ಟಿದ್ದಾರೆ. ವಿಷ್ಣು ಪಾದಾಬ್ಜ ಸಂಭೂತ ಗಂಗಾ ಸರ್ವಾಧಿಕಾಮತ, ಎಲ್ಲಾ ನದಿಗಳಲ್ಲಿ ಅಧಿಕ ಯಾರು ಅಂದ್ರೆ ಗಂಗಾದೇವಿ ಅಂತ ರಾಘವೇಂದ್ರ ಸ್ವಾಮಿಗಳು ನದಿ ತಾರತಮ್ಯ ಸ್ತೋತ್ರ ಅಂತ ಒಂದು ಸ್ತೋತ್ರ ಮಾಡಿದ್ದಾರೆ. ಬ್ರಹ್ಮಾಂಡ ಪುರಾಣದಲ್ಲಿದ್ದಂಥ ಗಂಗಾ ನದಿಯ ವಿಷಯವನ್ನು ವರ್ಣನೆ ಮಾಡಿದ್ದಾರೆ. ಅವಳು ಎಂಥವಳು ಅಂದ್ರೆ ಆ ವಿಷ್ಣುವಿನ ಪಾದದಿಂದ ಸೋಕಿ ಬಂದವಳು. ಅದಕ್ಕೋಸ್ಕರವಾಗಿ ಅಂತಹ ವಿಷ್ಣುಪದಿ ಅಂತ ಅವಳ ಹೆಸರು. ಭಗೀರಥ ತಂದದ್ದರಿಂದ ಭಾಗೀರಥಿ ಅಂತ ಅವಳಿಗೆ ಹೆಸರು. ಮತ್ತೆ ಅಲಕನಂದ, ಮಂದಾಕಿನಿ, ಇದೆಲ್ಲವೂ ಕೂಡ ಅಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಮಂದಾಕಿನಿ ಅಂದ್ರೆ ಏನು ಅಂದ್ರೆ ಮಂದರನ್ನು
ಅಂದರೆ ದಡ್ಡರನ್ನ, ದೀನರನ್ನ, ದಲಿತರನ್ನ, ಸ್ಖಲಿತರನ್ನ, ಪತಿತರನ್ನ ಉದ್ಧಾರ ಮಾಡಲಿಕ್ಕೆ ಅಕತಿ. ಅಕತಿ ಅಂದರೆ ಗಚ್ಚತಿ. ಸಂಸ್ಕೃತದಲ್ಲಿ ಅಕ ಶಬ್ದಕ್ಕೆ ಗಚ್ಚತಿ ಅಂತ ಅರ್ಥ. ಅಂದ್ರೆ ಮಂದರನ್ನು ಕುರಿತು ಮಂದಂ ಪ್ರತಿ ಅಕತಿ ಇತಿ ಮಂದಾಕಿನಿ. ಮಂದಾಕಿನಿ ಶಬ್ದ ಅರ್ಥವನ್ನು ನಾವು ತಿಳ್ಕೊಂಡಾಗ ಎಷ್ಟು ಭಾವನೆ ಬರ್ತದೆ ನಮಗೆ ಅಂದರೆ ಅಲ್ಲಿ ಕವಿ ವರ್ಣನೆ ಮಾಡ್ತಾನೆ. ಕೆಲವರಿಗೆ ನಾಲಿಗೆ ಇರ್ತದೆ, ಗಂಗೆಯ ಸ್ಮರಣೆ ಮಾಡಿದರೆ ಆ ಗಂಗಾದೇವಿ ಅಲ್ಲಿಂದಲೇ ಬಂದು ನಮ್ಮನ್ನು ಉದ್ಧಾರ ಮಾಡ್ತಾಳೆ ಅಂತ ಹೇಳಿದ್ರಿ ಆಚಾರ್ಯರೇ. ಆದರೆ ನಾಲಿಯೇ ಇಲ್ಲ, ಮೂಕನಾಗಿದ್ದಾನೆ, ಒಬ್ಬನು ಕಿವುಡನಾಗಿದ್ದಾನೆ, ಕಣ್ಣಿಲ್ಲ, ಅಂಥವ್ರು ಏನು ಮಾಡಬೇಕು ಅಂತ ಕೇಳಿದಾಗ ಅವರೂ ಕೂಡ ಗಂಗೆ ನದಿಯಲ್ಲಿ ಸ್ನಾನ ಮಾಡಬೇಕು. ಕುರುಡ ಕಿವುಡ ಮತಿ ಮದಡ ಕುಂಟ ಜಡ ಯವಡ ಗಡ ವಿಗಡ ಮೂಕ, ಮಾತೇ ಬರದೇ ಇದ್ದವ, ಏನು ಹರಿನಾಮ ಸ್ಮರಣೆ ಮಾಡೋದಿಲ್ಲ, ಶಿವನಾಮ ಸ್ಮರಣೆಯೂ ಇಲ್ಲ, ಅವನಿಗೆ ಯಾವ ದೇವರ ಸ್ಮರಣೆ ಇಲ್ಲ, ಗಂಗೆ ಅಂತೂ ಸ್ಮರಣೆ ಮಾಡೋದೇ ಇಲ್ಲ, ಅವನೇನು ಮಾಡಬೇಕು ಅಂತ ಕೇಳಿದಾಗ ಗಂಗೆ ಹೇಳ್ತಾ ಇದ್ದಾಳೆ, ಅವರನ್ನು ಕರೆದುಕೊಂಡು ಬನ್ನಿ, ಬಂದು ಸ್ನಾನ ಮಾಡಿಸಿ ಅವರನ್ನು ಉದ್ಧಾರ ಮಾಡ್ತೇನೆ ನಾನು ಅಂತ ಮಾತು ಕೊಟ್ಟಿದ್ದಾಳಂತೆ. ಉಕ್ತಿ ಅಂದ್ರೆ ಮಾತು, ವಿಕಲ ಅಂದ್ರೆ ಮಾತೇ ಇಲ್ಲ, ತೊದಲು ಮಾತನ್ನು ಕೂಡ ಆಡದೇ ಇರುವವರು. ಉಕ್ತಿ ವಿಕಲಾನ್ ಗ್ರಹಗ್ರಸ್ತಾನ್ ಅಸ್ತಾಖಿಲ ದುರಿತ ನಿಸ್ತಾರ ಸರಣೀನ್ ನಿಲಿಂಪೈರ್ ನಿರ್ಮುಕ್ತಾನಪಿ ಚ ನಿರಯಾಂತರ್ನಿಪತತೋ ನರಾನ್ ಅಂಬಾತ್ರಾತುಂ ತ್ವಮಿಹ ಪರಮಂ ಭೇಷಜಮಸಿ. ಒಬ್ಬ ಕವಿ ಅಂತ ಇದ್ದಾನೆ, ಅಂಬ ನಿನ್ನ ಆಲಂಬ ನಂಬಿ, ಅಂಬ ನಿನ್ನ ಆಲಂಬ, ಆಲಂಬ ಅಂದ್ರೆ ಆಶ್ರಯ, ಅಂಬ ನಿನ್ನ ಆಲಂಬ ನಂಬಿ ನಾನೊಬ್ಬಿ ಕೊಬ್ಬಿ ಸೊಕ್ಕಿ ಲೆಕ್ಕವಿಲ್ಲದ ಸುರಗಣವ ಹಳಿದೆ ಲೆಕ್ಕಿಸದೆ ಗರ್ವ ಉಕ್ಕಿ ಇಂದು ತಾಯೇ ನೀನೆನ್ನ ತೊರೆಯೇ ಸುರ ತೊರೆಯೇ. ಸುರ ತೊರೆ ನೀನು, ದೇವಲೋಕದಿಂದ ಬಂದ ನದಿ, ದೇವನದಿ ಅಂತ ಹೆಸರು. ಅಮ್ಮ ನಿನ್ನ ಆಲಂಬ ನಂಬಿ ನಾನೊಬ್ಬಿ ಕೊಬ್ಬಿ ಸೊಕ್ಕಿ ಲೆಕ್ಕವಿಲ್ಲದ ಸುರಗಣವ ಹಳಿದೆ ಲೆಕ್ಕಿಸದೆ ಗರ್ವ ಉಕ್ಕಿ ಇಂದು ತಾಯೇ ನೀನೆನ್ನ ತೊರೆಯೇ ಸುರ ತೊರೆಯೇ ಮಗುವ ಮರೆಯೇ ದೀನ ನಾನು ಗತಿಹೀನನ ಕಟ ಆರೆದುರು ಅಳಲಿ ಪೊರೆಯೇ. ಆದ್ದರಿಂದ ತವಾಲಂಬಾದಂಬ ಸ್ಫುರದಲಗು ಗರ್ವೇಣದ ಸಾಮಯ ಸರ್ವೇ ವಜ್ಞ. ಯಾರು ಭಕ್ತಿಭಾವದಿಂದ ಆ ಗಂಗೆಯ ಮಂಗಳಕರವಾದ ನೀರಿನಲ್ಲಿ ಒಂದು ಸ್ನಾನ ಮಾಡಿದರೆ ಸಾಕು ಅಂತಾರೆ. ಕಿವುಡ ಕುರುಡ ಮತಿ ಮದಡ ಕುಂಟ ಜಡ ಯವಡ ಅಗಡ ವಿಗಡ. ಈ ಕನ್ನಡ ಡಿಕ್ಷನರಿ ನೋಡಿದ್ರೆ ಗೊತ್ತಾಗ್ತವ್ರಿ. ಯವಡ ವಿಗಡ ಅಗಡ ಅಂದ್ರೆ ಬುದ್ಧಿ ಇಲ್ಲದವರು ಅಂತ, ಮಂದರು ಅಂತ ಅರ್ಥ ಮಾಡಿದ್ದಾರೆ. ಮೂಕ ಗಾಳಿ ಗ್ರಹಚಾರ, ದೆವ್ವ ಗಾಳಿ ಅಂತ ಹೇಳಿದಿರ್ತವಲ್ಲ ಅವ್ರನ್ನು ಕೂಡ ಮೂಕ ಗಾಳಿ ಗ್ರಹಚಾರ ಶೋಕೀಪ ಅನೇಕ ಏಡ ಮೂಢ ಮಾರ್ಗ ತೋರದೆ ಅಮರಾಲಿ ತೊರೆದು ನರಕದಲ್ಲಿ ಜರಿದು ಸರಿದೆ. ಅನೇಕ ಜನ ತಪ್ಪುಗಳನ್ನು ಮಾಡಿ ನರಕದಲ್ಲಿ ಬೀಳ್ತಾ ಇದ್ದಾರೆ. ಅಂಥವರನ್ನೆಲ್ಲ ನಾನು ಪಾಪಗಳನ್ನು ತೊಳೆದು ಪಾಪವನ್ನು ಕಳೆದು ಅವರಿಗೆ ಸ್ವರ್ಗದ ದಾರಿಯನ್ನು ತೋರಿಸುವ ಮಾರ್ಗದರ್ಶಕಿ ನಾನಾಗಿದ್ದೇನೆ ಅಂತ ಗಂಗಾದೇವಿ ಈ ತರಹದ ಒಂದು ಅನುಗ್ರಹವನ್ನು ಮಾಡಲಿಕ್ಕೆ, ಅದು ಭರತಖಂಡದಲ್ಲಿ ಆ ಗಂಗೋತ್ರಿಯಿಂದ ಹರಿದು ಬರ್ತಾ ಇದ್ದಾಳೆ. ಅಂತಹ ಗಂಗೆ ಆ ರೀತಿಯಾಗಿ ಮುಂದೆ ಪ್ರವಾಹ ರೂಪವಾಗಿ ಹರಿದು ಅನೇಕ ಕ್ಷೇತ್ರಗಳನ್ನು ಪಾವನಗೊಳಿಸ್ತಾ ಇದ್ದಾಳೆ. ಈ ಗಂಗೆಯನ್ನು ಮಹಾದೇವರು ತಮ್ಮ ಜಟಾಜೂಟದಲ್ಲಿ ಹಿಡಿದು ಅದನ್ನ ಒಂದು ಬಿಟ್ಟಿದ್ದಾರಂತೆ. ಚಕ್ಷುರ್ಭದ್ರಾಲಕನಂದ ಸೀತಾ ಅಂತ 4 ಭಾಗವಾಗಿ ಅಲ್ಲಿ ಮಹಾದೇವರ ಜಟಾಜೂಟದಿಂದ ಇಳಿದು ಬಂದಿದ್ದಾಳೆ. ಒಂದೇ ಹನಿ ಬಿಟ್ಟಿದ್ದಾರೆ, ಅದೇ ಚಕ್ಷುರ್ಭದ್ರಾ ಅಲಕನಂದ. ಅಲಕನಂದವೇ ಭಾರತದಲ್ಲಿ ದಕ್ಷಿಣ ದಿಕ್ಕಿಗೆ ಹರಿದು ಬರುವ ಆ ನದಿ. ಮಹಾದೇವರು ಆ ಅದ್ಭುತವಾಗಿರತಕ್ಕಂತಹ ಜಟಾಜೂಟದಲ್ಲಿ ಧಾರಣೆ ಮಾಡಿದ್ದಾರೆ. ಆ ಮಹಾದೇವರ ಜಟಾಜೂಟದಲ್ಲಿ ಹರಿಯುವ ಗಂಗೆಯ ಪ್ರವಾಹ, ಆ ಗಂಗಾ ತರಂಗಗಳೇನಿವೆ ನಮ್ಮೆಲ್ಲ ಪಾಪ ಕಳಿಲಿ ಅಂತ ಆ ರೀತಿಯಾಗಿ ಭಕ್ತಿಯಿಂದ ಆ ಭಾವನಾತ್ಮಕವಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ನಮ್ಮ ದೇಶದಲ್ಲಿ ಎಷ್ಟೇ ಶ್ರೀಮಂತರಾಗಿದ್ದರೂ ಕೂಡ ಕೊನೆಯ ಕಾಲದಲ್ಲಿ ಗಂಗಾ ನದಿಗೆ ಬರ್ತಾ ಇರುತ್ತೆ. ಅಪಿಪ್ರಾಜ್ಯಂ ರಾಜ್ಯಂ ತೃಣಮಿವ ಪರಿತ್ಯಜ್ಯ ದಾಸ ವಿಲೋಲದ್ವಾನೀರಂ ತವ ಜನನಿ ತೀರಂ ಶ್ರಿತವತಾಂ. ಮನೆಯ ಮರೆದು, ಎಷ್ಟು ಜನ ನೋಡ್ಬೇಕ್ರಿ ಆ ಗಂಗಾ ನದಿ ತೀರದಲ್ಲಿ. ಒಮ್ಮೆ ನಾನು ದೂರದರ್ಶನ ನೋಡ್ತಾ ಇದ್ದೆ, ಒಬ್ಬ ಅಜ್ಜಿ ಆ ಗಂಗಾ ನದಿ ದಂಡಿ ಮೇಲೆ ಕೂತಿದ್ದಾಳೆ. ಮುಂಜಾನೆ ಸ್ನಾನ ಮಾಡೋದು, ಫಲಹಾರ ಮಾಡೋದು, ಮತ್ತೆ ಆ ದಂಡಿ ಮೇಲೆ ಕೊಡೋದು, ಊಟ ಮಾಡೋದು, ಮತ್ತೆ ಅಲ್ಲೇ ಕೊಡೋದು, ಮಲ್ಕೊಂಡ್ರೆ ಅಲ್ಲೇ ಮಲ್ಕೊಳ್ಳೋದು. ಯಾಕಮ್ಮ ನೀ ಇಲ್ಲಿ ಬಂದಿದ್ದಿ ಅಂದರೆ,
ಏನಾದರೂ ನಿನಗೆ ಮಕ್ಕಳೆಲ್ಲ ಹೊರಗೆ ಹಾಕಿದ್ದಾರೋ ಅಥವಾ ಬಡತನ ಇದೆಯಾ ಅಂದರೆ ಏನೇನಿಲ್ಲಪ್ಪ, ನನಗೆ 4 ಜನ ಮಕ್ಕಳು, ದೊಡ್ಡ ಶ್ರೀಮಂತರು, ಬೇಕಾದಷ್ಟು ಕಾರುಗಳಿವೆ, ಮನೆ ಇದೆ ದೆಲ್ಲಿಯಲ್ಲಿ, ಆದರೂ ಅದೆಲ್ಲ ಬಿಟ್ಟು ಗಂಗಾ ನದಿ ಬಂದು ಕೂತಿದ್ದೇನೆ. ಯಾಕಂದ್ರೆ ಈ ಕಣ್ಣು ಆ ನದಿಯನ್ನು ನೋಡುತ್ತಾ ಒಂದು ದಿವಸ ಪ್ರಾಣ ಹೋಗಬೇಕು ಅಂತ, ಹಾಗೆ ಎಲ್ಲವನ್ನು ಬಿಟ್ಟು ಬಂದಿದ್ದೇನೆ ಅಂತ. ಹೀಗೆ ಆ ಗಂಗೆಯನ್ನು ನೋಡ್ತಾನೆ ನಮ್ಮ ಶರೀರ ಹೋಗಬೇಕು ಅನ್ನುವ ಅಪೇಕ್ಷೆ ಇಟ್ಕೊಂಡು ಬರ್ತಾರಂತೆ. ಗಂಗಾ ನದಿಯ ನೀರನ್ನು ಬೊಗಸೆಯಿಂದ ನೀರು ಕುಡಿಯುವಾಗ ಯಾರಾದರೂ ಮೋಕ್ಷಕ್ಕೆ ಹೋಗ್ತಿದ್ರೆ ಅಲ್ಲಿ ಯಾಕೆ ಹೋಗ್ತಿರಪ್ಪ, ಅಲ್ಲೇನಿದೆ, ಈ ಗಂಗಾ ತೀರದಲ್ಲೇ ನಮಗೆ ಇಷ್ಟು ಭಾಗ್ಯ ಇದೆ ಅಂತ ಒಂದು ದಿವಸ ಇಂದ್ರದೇವರು ಬಂದ್ರಂತೆ. ಗಂಗಾ ಮಹಾತ್ಮೆ ಅಂತ ಗಂಗಾ ಪುರಾಣ ಅಂತ ಒಂದು ಗ್ರಂಥದಲ್ಲಿ ಬಂದಿದೆ. ಆ ಇಂದ್ರದೇವರು ಬಂದು ಗಂಗಾ ನದಿಯ ತೀರದಲ್ಲಿ ಹಾರಾಡುವ ಕಾಗೆಗಳನ್ನು ಕರೆದು ಕೇಳ್ತಾರಂತೆ, ಬರ್ತೀರೇನಪ್ಪ ಸ್ವರ್ಗಕ್ಕೆ ಅಂದ್ರೆ, ಅಲ್ಯಾಕೆ ಬರೋಣ, ಇಲ್ಲೇ ಆನಂದವಾಗಿದೆ, ನಾವಲ್ಲಿ ಬರೋದಿಲ್ಲ ಅಂತ ಇಂದ್ರನಿಗೆ ಸ್ವರ್ಗದ ಆಸೆಯನ್ನೇ ತಿರಸ್ಕಾರ ಮಾಡಿದ್ರಂತೆ. ಆ ಕಾಗೆಗಳಿಗೆ ಸ್ವರ್ಗದ ಆಶಾನೇ ಇಲ್ಲ ಅಂತಕೊಂಡು ಹೇಳ್ತಾ ಇದ್ದಾರೆ. ಅಂತಹ ಅದ್ಭುತವಾಗಿರತಕ್ಕಂಥ ಇಂದ್ರಪುರಿ ಸುಖವಿರಾಗಿ ತಾನಾಗಿ ತೀರ್ಥಯೋಗಿ ಕಾಗಿ, ಇಂದ್ರಪುರಿ ಸುಖವಿರಾಗಿ ತಾನಾಗಿ ತೀರ್ಥಯೋಗಿ. ಆ ಕಾಗೆಗಳು ಗಂಗಾ ನದಿಯಲ್ಲಿ ಇದ್ದು ಅವೆಲ್ಲ ಇಂದ್ರಪುರಿ ವಿರಾಗಿ ಆಗ್ಯಾವ ಕಾಗೆಗಳು ಅಂತ. ಈ ರೀತಿಯಾಗಿ ಆ ಗಂಗೆಯ ಮಹತ್ವವನ್ನು ಹೇಳುವ ಗಂಗಾ ಲಹರಿ ಅಂತ ಆಂಧ್ರದ ಜಗನ್ನಾಥ ಪಂಡಿತರಾಜ ಬರೆದರೆ, ನಮ್ಮ ಗುರುಗಳಾದ ಗಲಗಲಿ ಪಂಢರೀನಾಥಾಚಾರ್ಯರು ಕನ್ನಡದಲ್ಲಿ ಅದನ್ನು 52 ಪದ್ಯಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಇಂತಹ ಗಂಗೆಯ ಬಗ್ಗೆ ಹೇಳದವರೇ ಇಲ್ಲ. ರಾಮಾಯಣ, ಮಹಾಭಾರತ, 18 ಪುರಾಣಗಳು ಮತ್ತು ಅನೇಕ ಗಂಗೆಯ ಸ್ತೋತ್ರಗಳೇ ಒಂದು ಆ ಗ್ರಂಥವೆಲ್ಲ ನಿರ್ಮಾಣವಾಗಿವೆ. ವೇದಗಳಿಂದ ಪ್ರಾರಂಭ ಮಾಡಿಕೊಂಡು ದಾಸರವರೆಗೆ, ಹರಿದಾಸರವರೆಗೆ ಈ ಗಂಗೆಯ ಸ್ತೋತ್ರವನ್ನು ಮಾಡಿದ್ದಾರೆ. ಬೇಂದ್ರೆಯವರು ಒಮ್ಮೆ ಸ್ನಾನಕ್ಕೆ ಹೊರಟಿದ್ರಂತೆ. ಬಂದಾಗ ಜ್ಞಾನಪೀಠ ಪ್ರಶಸ್ತಿ ಪಡೆದ ಆ ಮಹಾಕವಿ ಸ್ನಾನಕ್ಕೆ ಹೊರಟಾಗ ಹೆಣ್ತೆ ಹೇಳಿದಂತೆ, ಗಂಗಾಳದಲ್ಲಿ ನೀರು ತೋಡಿನ್ರಿ, ಸ್ನಾನಕ್ಕೆ ಹೋಗ್ರಿ ಅಂತ ಹೇಳಿದ್ರಂತೆ. ಅವರು ಎಲ್ಲೋ ಗುಂಗು 1-2-3 ಸಲ ಒದರಿ ಹೇಳಿದಾಗ ಆಯ್ತು ಸ್ನಾನಕ್ಕೆ ಹೋಗ್ತೇನೆ ಅಂತ ಗಂಗಾಳದ ಮುಂದೆ ನಿಂತುಕೊಂಡು ಅಲ್ಲೇ ಆ ಅದ್ಭುತವಾದ ಗಂಗಾವತರಣವನ್ನ ಅವರು ಕಾವ್ಯವನ್ನು ಬರೆದಿದ್ದಾರೆ. ಇಳಿದು ಬಾ ಹರನ ಜಡೆಯಿಂದ, ಹರಿಯ ಅಡಿಯಿಂದ, ಋಷಿಯ ತೊಡೆಯಿಂದ ಇಳಿದು ಬಾ, ಚರಾಚರಗಳನ್ನ ಉಣಿಸಿವ, ದಿಗ್ದಿಗಂತಗಳ ಹನಿಸಿವ, ಬಂದಾರೆ ಸಾರೆ ಕಣಧಾರೆ ತಳೆವರೇನೆ, ನೀನಲ್ಲ ಅನ್ಯ ಸಚ್ಚಿದಾನಂದ ಕನ್ಯೆ ಅಂತ. ಆ ರೀತಿಯಾಗಿ ಆ ಗಂಗೆಯ ಅವತರಣ ಅಂತ ಬೇಂದ್ರೆಯವರು ಭಾವನಾತ್ಮಕವಾಗಿ ಆ ಅದ್ಭುತವಾದ ಗಂಗೆ ಸ್ತೋತ್ರವನ್ನು ಬರೆದಿದ್ದಾರೆ. ಹೀಗೆ ಕವಿಗಳು, ದಾಸರು ಅಂದ್ರೆ ಒಬ್ಬರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಅವರು ಬರುವ ಹಾಗೇನೆ ಆ ಭಾವನಾ ಪ್ರಪಂಚದೊಳಗೆ ಆ ಕಾವ್ಯವನ್ನು, ಒಂದು ಪದ್ಯವನ್ನು ಬರೆದಿದ್ದಾರೆ. ನಮ್ಮ ತಂದೆಯವರೇ ಬರೆದಿದ್ದಾರೆ. ಅವರ ಅಂಕಿತ ಪ್ರಸನ್ನ ಭೂರಮಣ ಅಂತ ಅಂಕಿತ ಇಟ್ಟುಕೊಂಡು ಗಂಗೆಯ ಸ್ತೋತ್ರವನ್ನು ಮಾಡಿದ್ದಾರೆ. ಎಲ್ಲ ತಾಯಿಯಂದಿರು, ಹೆಣ್ಣು ಮಕ್ಕಳು, ಮುತ್ತೈದೆಯರು, ಎಲ್ಲರೂ ಹೆಣ್ಣು ಮಕ್ಕಳು ಕೂಡ ಆ ಮಕ್ಕಳು ಸ್ನಾನ ಮಾಡುವಾಗ ಇದನ್ನು ಹೇಳಬಹುದು. ಜಯ ಜಯ ಹೇ ಗಂಗೆ ಜಾಹ್ನವಿ ನಮೋ 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 ಎಂಬೆ, ಹಯವದನನ ಪಾದೋದ್ಮವೆ ಎನ್ನೋಳು, ಹಯವದನನ ಪಾದೋದ್ಮವೆ ಎನ್ನೋಳು, ದಯವ ತೋರಿಸಲಹೇ. ಜಯ ಜಯ ಹೇ ಗಂಗೆ ನಂದಿನಿ ನಲಿನಿ ಸೀತಾ, ಮಾಲತಿ ಇಂದ್ರಲೋಕದಿರುತ, ಮಂದಾಕಿನಿಯನ್ನ ಕುಂದೆಣಿಸದೆ ಗೋವಿಂದನ ತೋರೆ ಮಾತಾ. ಜಯ ಜಯ ಹೇ ಗಂಗೆ ಭಾಗೀರಥಿ ದೇವಿ, ಬಾರೆ ಸಾಗರನ ಅರ್ಧಾಂಗಿ, ನಾಗಲೋಕವಾಸಿ ಭೋಗವತಿಯೇ, ದುರಿತೌಗ ಕಳೆದು ಪೊರೆಯೇ. ಜಯ ಜಯ ಹೇ ಗಂಗೆ ವಾಸವಾದಿ ವಿನುತ, ಆಂಧ್ರ ದೇಶದಿ ಬಹುಖ್ಯಾತ, ಭಾಸುರ ಮಹಿಮ ಪ್ರಸನ್ನ ಭುರಮಣನ, ಭಾಸುರ ಮಹಿಮ ಪ್ರಸನ್ನ ಭುರಮಣನ ದಾಸನೆನಿಸಿಕಾಯೇ. ಜಯ ಜಯ ಹೇ ಗಂಗೆ, ಜಯ ಜಯ ಹೇ ಗಂಗೆ ಜಾಹ್ನವಿ ನಮೋ 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 ಎಂಬೆ, ಹಯವದನನ ಪಾದೋದ್ಮವೆ ಎನ್ನೋಳು, ದಯವ ತೋರಿಸಲಹೇ. ಜಯ ಜಯ ಹೇ ಗಂಗೆ. ಈ ರೀತಿಯಾಗಿ ಅನೇಕ ಹರಿದಾಸವರೆಣ್ಯರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಹೀಗೆ ನಮ್ಮ ತಂದೆಯಾಗಿರತಕ್ಕಂಥವರು ಪ್ರಸನ್ನ ಭೂರಮಣದಾಸರು, ಹೀಗೆ ಮತ್ತು ನಮ್ಮ ತಾತ ಅವರು ಶ್ರೀಶ ವೆಂಕಟದಾಸರು ಅಂತ, ಅವರು ಕೂಡ ಪೊರೆಯೇ ಕರುಣಾಮಯಿ ಅಂತ ಗಂಗೆ ಸ್ತೋತ್ರವನ್ನು ಮಾಡಿದ್ದಾರೆ. ಹೀಗೆ ವೇದಗಳಿಂದ ಪ್ರಾರಂಭ ಮಾಡಿಕೊಂಡು ಇವತ್ತಿನ ಕಾಲದ ಈಗೂ ಇರುವ ಅನೇಕ ಹರಿದಾಸವರೆಣ್ಯರು, ಸಂತರು, ಭಕ್ತರು, ಜ್ಞಾನಿಗಳು
ಮತ್ತು ಅನೇಕ ಭಾಷೆಗಳಲ್ಲಿ ಗಂಗೆಯನ್ನು ಕೊಂಡಾಡಿದ್ದಾರೆ. ಅಂತಹ ಗಂಗಾದೇವಿಯ ಸ್ಮರಣೆ, ಚಿಂತನೆ, ಧ್ಯಾನ ಮತ್ತು ಅವಳ ಒಂದು ಸ್ಮರಣಪೂರ್ವಕವಾಗಿರತಕ್ಕಂಥ ಸ್ನಾನ, ಇದೆಲ್ಲವೂ ಕೂಡ ಮಾನವ ಕುಲದ ಉದ್ಧಾರಕ್ಕಾಗಿ ಬಂದಿರುವಂತಹ ಅತ್ಯದ್ಭುತವಾದ ಒಂದು ನೀರು. ಅಂತ ಬರೇ ಕೇವಲ ನೀರಲ್ಲ, ಅದು ಜಡ ಅಲ್ಲ, ಅದು ಕೇವಲ ಜಲ ಅಲ್ಲ. ಅಲ್ಲಿ ನೀರಿನಲ್ಲಿ ಆ ದೇವತೆ, ಆ ತಾಯಿ, ಮಹಾತಾಯಿ ಗಂಗೆ ನಮ್ಮನ್ನು ಪಾವನಗೊಳಿಸ್ತಾ ಇದ್ದಾಳೆ ಅಂತ ಇವತ್ತಿನ ದಿವಸ ಈ ದಶಹರಾ ಒಂದು ಸಂದರ್ಭದಲ್ಲಿ ಎಲ್ಲರೂ ಆ ಗಂಗೆಯನ್ನು ಚಿಂತನೆ ಮಾಡೋಣ ಅಂತ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಸ್ಮರಣೆ ಮಾಡ್ತಾ ಆ ಒಂದು ಈ ಗಂಗಾಲಹರಿಯ ಸೇವೆಯನ್ನು, ಈ ಗಂಗಾಲಹರಿಯ ಒಂದು ಚಿಂತನೆಯನ್ನು, ಹರದ ಅರ್ಥವನ್ನು, 10 ಪಾಪಗಳನ್ನು ಕಳೆಯುವ ಆ ಮಾತೆಯನ್ನು ಚಿಂತಿಸುತ್ತಾ ಇವತ್ತಿನ ಒಂದು ಈ ಪ್ರವಚನದ ಒಂದು ಕಾರ್ಯಕ್ರಮವನ್ನು ಎಲ್ಲ ಜನರ ಒಂದು ಅವಗಾಹನೆಗಾಗಿ, ಶ್ರೋತೃಗಳಿಗಾಗಿ ಅಂತಹ ಒಂದು ಇದನ್ನೆಲ್ಲ ತಾವು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಮದ್